ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಕೆಪಿಎಸ್ಸಿ ಭ್ರಷ್ಟಾಚಾರದ ಕೂಪವಾಗಿಬಿಟ್ಟಿದೆ ಅನ್ನುವಂತಹ ಆರೋಪ ಇವತ್ತಿನ ದಿನಮಾನಗಳಲ್ಲಿ ಕೇಳಿ ಬರ್ತಿದ್ದಲ್ಲ. 75 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿರುವ ಕೆಪಿಎಸ್ಸಿಯ ಮೇಲೆ ಯಾವುದೇ ಸರ್ಕಾರಗಳಿದ್ದಾಗಲೂ ಕೂಡ ಇಂಥದ್ದೇ ಗಂಭೀರ ಆರೋಪಗಳು, ಆ ಗಂಭೀರ ಆರೋಪಗಳು ಅನೇಕ ಬಾರಿ ಸಾಬೀತಾಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ನನಗೆ ಸರ್ಕಾರಿ ನೌಕರಿ ಬೇಕು, ನಾನೊಬ್ಬ ಪೊಲೀಸ್ ಆಗಬೇಕು, ನಾನೇನೋ ವೈದ್ಯಾಧಿಕಾರಿ ಆಗಬೇಕು, ನಾನೇನೋ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಹೀಗಾಗಿ ಸರ್ಕಾರದ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು ಅಂತ ಅನೇಕ ಜನ ಕನಸು ಕಟ್ಕೊಂಡು ಸರ್ಕಾರಿ ಕೆಲಸಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಹಣವೇ ಮುಖ್ಯವಾಗಿರುವಂತಹ ಈ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅನ್ನುವಂತಹ ಸುದ್ದಿಗಳ ಸದ್ಯಕ್ಕೆ ಬರ್ತಾ ಇದೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ ಜನವರಿ 8ನೇ ತಾರೀಕಿಗೆ ಪರೀಕ್ಷೆ ನಡೆಯುತ್ತೆ. ಇತ್ತೀಚೆಗಷ್ಟೇ ಫಲಿತಾಂಶ ಬಂತು. 400 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆ ಹುದ್ದೆಗಳಿಗಾಗಿ 80 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಂತಹ ಪ್ರಕರಣ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳು ಬಹಿರಂಗ ಆಗಿದೆ. ಏನೇನಾಗಿದೆ ಒಂದ್ಸರಿ ನೋಡ್ಬಿಡೋಣ ಅದನ್ನ. ಹೇಳಿ ಸರ್. ಸರ್ ಎಲ್ಲಿಗೆ ಬರೋದು ಸರ್? ಕೆಲಸ ಮಾಡೋದು ಇಂಟ್ರೆಸ್ಟ್ ಇದ್ದಿಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ಓದ್ಬಿಡಿ ಅದು. ಸರ್ ಎಲ್ಲಿಗೆ ಬರೋದು ಸರ್? ಎಲ್ಲಿಗೆ ಬಂದಿದ್ರು ನೆನ್ನೆ ಅಲ್ಲ ಮೊನ್ನೆ ಸರ್. ಮೊನ್ನೆ ಬಿಜಾಪುರ ಬಂದಿದ್ದೆ ಸರ್. ಮೊನ್ನೆ ಎಲ್ಲಿ ಬಂದಿದ್ರೆ ಅಲ್ಲಿ ಬಂದು ಓದ್ಬಿಟ್ರೆ ನಿಮ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಇಲ್ಲಿನ. ಯಾಕೆ ಸರ್? ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸಿದ್ ನನಗದು. ಇಲ್ಲ ಸರ್, ರಾತ್ರಿ ಹೇಳಿದ್ನಲ್ಲ ಸರ್ 2 ಗಂಟೆ ಬರ್ತೀನಿ ಅಂತ. ಇಲ್ಲ, ನೀವು ನಾನು ಫೋನ್ ಹಚ್ಚಿದಾಗ ಫೋನ್ ತಗೊಳಂಗಿಲ್ಲ. ಮತ್ತೆ ನೀವು ನನಗೇನ್ ಅರ್ಥ ಆಗ್ಬೇಕು? ಸರ್ ಪದೇ ಫೋನ್ ಹಚ್ಚಿ ಕೇಳ್ತಾ ಇದಾರೆ. ಅವ್ರು ಬರ್ಬೇಕಿಲ್ಲಿ, ಅವ್ರಿಗೆ ಬೇಕಾಗ್ಬೇಕಿಲ್ಲ ನಿಮ್ಗೆ. ಸರ್ ಅದೇ ಸರ್ 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ ಸರ್. 10 ಲಕ್ಷ ಅಮೌಂಟ್ ಇಸ್ಕೊಬರಕ್ ಹೋಗಿದೆ. ನಮ್ಮ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ನಿಮ್ದು ಅಮೌಂಟ್ ಅದು ಏನೇ ಇರ್ಲಿಣ ಹೇಳ್ಬೇಕಲ್ಲ. ಅವ್ರು ಸರ್ ಅಂತ ಕೇಳ್ತಾ ಇದಾರೆ, ನಾನ್ ಬರ್ಲ ಏನ್ ಮಾಡ್ಲಾ ಅಂತೇಳಿ. ಅವರು ಮತ್ತೊಂದು ತಗೋದಿರ್ತೈತೆ. ಅವ್ರು ಏನ್ ಹೇಳ್ಬೇಕು ನಾನು, ನೀವು ನಿಮ್ ತರ ನಾನು ಫೋನ್ ಎತ್ತಲಿಲ್ಲ ಅಂದ್ರೆ ಏನ್ ಅನ್ಸ್ತೈತೆ ಅವ್ರಿಗೆ? ತಪ್ಪಾಯ್ತು, ನಾನು ಅದೇ ಅಮೌಂಟ್ ಹೋಗ್ಬಿಟ್ಟಿದ್ದೆ ಸರ್. ಹೇಳಿ ಸರ್. ಈಗ ರೊಕ್ಕ ಬೇಡ ಅಂತ ಹೇಳ್ಬೇಕ? 40 ಲಕ್ಷ ಅಮೌಂಟ್ ಸರ್ ಇಲ್ಲೊಂದು ಮಾತಾಡ್ತೀನಿ ಕೇಳಿ. ಹಾಂ ಸರ್. ನಿಮ್ಗೆ ಫೋರ್ಸ್ ಅಂತ ಮಾಡ್ಲಕ್ ಬರಲ್ಲ ನಾನು. ಇಲ್ಲ ಸರ್. ಇಂಟ್ರೆಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಏನ್ರಿ ಮಾಡ್ರಿ. ನಿಮಗೆಲ್ಲ ಬೇರೆ ಯಾರೇ ಮಾಡಿ ಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನಿಮ್ದು ನನ್ನ ಹತ್ರ ಚೆಕ್ ಇದೆ, ಅದನ್ನ ಓದ್ಬಿಟ್ರಿ. ಇಲ್ಲ ಸರ್, ನಾನು ನಿನ್ನೆ ನಂಬಲ್ಲ ಸರ್. ಇಲ್ಲ, ಹಂಗಿರೋದಿಲ್ಲ. ಅದು ಏನಾಕತಿ, ನಮ್ಮ ಮೇಲೆ ವಿಶ್ವಾಸ ಇತ್ತು ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು. ಯಾಕಂದ್ರೆ ಇದು ರಿಸ್ಕ್ ತಗೋದಿದೆ. ನೀವ್ ಏನಾರ ಹೆಚ್ಚು ಸಮಯ ಮಾಡಿದ್ರೆ ನಾವೆಲ್ಲ ನಮ್ಮ ಜೀವನ ಪರ್ಯಂತ ನಾವೆಲ್ಲ ಹೇಳ್ಕೊಂಡು ಒಳಗಿರ್ಬೇಕಾಗತ್ತೆ. ಇಲ್ಲ ಸರ್, ಹಂಗ್ ಮಾಡ್ತೀನಿ. ನಿಮ್ಗೆ ನಂಬಿಕೆ ಇದೆ ಸರ್? ಇಲ್ಲ, ನನಗೆ ಯಾಕೋ ಡೌಟ್ ಬರ್ತಾ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ಬನ್ರಿ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ ಚೆಕ್ ಇದೆ, ನೀವು ಯಾರ ಕೈ ಕೊಡತ್ರಿ ಹೇಳ್ರಿ, ಅವ್ರ ಕೈ ಕೊಟ್ಟು ಕಳಿಸ್ತೀನಿ ನಾನು ನಿಮ್ ಊರಿಗೆ. ಇಲ್ಲ ಸರ್, ಅಮೌಂಟ್ ರೆಡಿ ಇದೆ ಸರ್. ಅಪ್ಪ ಇದ್ರೆ ಬೇಕಾದ್ರೆ ಮಾತಾಡಿ. ಅಮೌಂಟ್ ಪ್ರಶ್ನೆ ಬಂದಿಲ್ಲ. ನೀವು ಮಾತಾಡೋದು ನನಗೊಂಥರ ಯಾಕೋ ಡೌಟ್ ಅನಿಸ್ತಾ ಇದೆ. ಏನ್ ಸರ್? ನೀನ್ ಕೇಳಿದ್ರಿ ಏನ್ ಎದಕ್ ಫೋನ್ ಹಚ್ಚಿರಿ ಅಂತ ಕೇಳ್ತೀರಿ. ನನ್ಗೇನ್ ಹುಚ್ಚಿಡಿದ್ಯಾ ನಿಮ್ ಫೋನ್ ಹಚ್ಚಕ್ಕೆ? ಸರಿ, ನಿಮ್ ಕೆಲ್ಸಕ್ಕೋಸ್ಕರನೇ ಹಚ್ಚಿದ್ದಲ್ಲ ಫೋನ್ ನಾನು. ಸರ್ ಅಪ್ಪ ಇದಾರೆ, ಮಾತಾಡ್ತಿಲ್ಲ ಸರ್. ಕುಡಿ. ಅಪ್ಪ ಹಲೋ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಂಥ ಸಂಭಾಷಣೆ ನೋಡಿದ್ರೆ ಈ ಒಟ್ಟಾರೆ ಪ್ರಕರಣದ ತಿರುಳು ಹೇಳ್ಬಿಡ್ತೀನಿ ನಾನು. 400 ಪಶು ವೈದ್ಯಾಧಿಕಾರಿಗಳ ಹುದ್ದೆಗಳಿಗೆ ಜನವರಿ 8ನೇ ತಾರೀಕಿಗೆ ಪರೀಕ್ಷೆ ಆಗುತ್ತೆ. ಜುಲೈ 17ನೇ ತಾರೀಕಿಗೆ ಫಲಿತಾಂಶ ಬರುತ್ತೆ. ಫಲಿತಾಂಶ ಬಂದಂತಹ ಸಮಯದಲ್ಲಿ ಅಭ್ಯರ್ಥಿಗಳೊಂದು ಆರೋಪ ಮಾಡಿದ್ದಾರೆ. ಒಟ್ಟು 60ರಷ್ಟು ಹುದ್ದೆಗಳಲ್ಲಿ ಅಕ್ರಮ ನಡೆದಿದೆ. ಅಕ್ರಮ ನಡೆದು ಈ ಅಕ್ರಮ ನೇಮಕಾತಿ ಆಗ್ತಾ ಇದೆ. ಇದರಲ್ಲಿ ಗಂಭೀರವಾದಂತಹ ಪಾತ್ರವನ್ನು ಅಥವಾ ಇದರಲ್ಲಿ ತಮ್ಮ ಒಟ್ಟಾರೆ ಬೆಳವಣಿಗೆಯಲ್ಲಿ ಕೆಲಸ ಮಾಡಿದವರು ಯಾರಿದ್ದಾರೆ ಅಂತ ಹೇಳಿದ್ರೆ ಇತ್ತೀಚೆಗೆ ಅಮಾನತಾಗಿರುವಂತಹ ಕೆಪಿಎಸ್ಸಿ ಅಧ್ಯಕ್ಷರು ಶಿವಶಂಕರಪ್ಪ ಸೌಕಾರ್ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತು ಇದು ಪ್ರಕರಣ? ಕೆಪಿಎಸ್ಸಿಯ ಈ ಅಕ್ರಮಕ್ಕೆ
ಯಾವಾಗ ಕೈವಾಡ ಹಾಕೋದು, ಯಾವಾಗೊಂದು ಬ್ರೇಕ್ ಬೀಳೋದು, ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಹೋರಾಟಗಾರರಾಗಿರುವಂಥ ಹೇಮಂತ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಹೇಮಂತ್ ಅವರೇ. ಮತ್ತೊಂದು ಕಡೆ AIDYನೋ ಸಂಘಟನೆಯ ಮುಖಂಡರಾಗಿರುವಂಥ ಭವಾನಿ ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ವಿದ್ಯಾರ್ಥಿ ಆಗಿರುವಂಥ ದರ್ಶನ್ HN ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ದರ್ಶನ್ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದನೇ ಚರ್ಚೆ ಶುರು ಮಾಡೋಣ. ಏನಿದೆ ಪ್ರಕರಣ? ಸರ್, ಇದು ನಮ್ಮ ವೆಟರ್ನರಿ ಫೀಲ್ಡ್ ಅಲ್ಲಿ ಕಳೆದ 12 ವರ್ಷದಿಂದ ಯಾವುದೇ ರಿಕ್ರೂಟ್ಮೆಂಟ್ ಆಗಿಲ್ಲ. ಮೋರ್ ದೆನ್ 1600 ಪೋಸ್ಟ್ ನಮ್ಮ ವೆಟರ್ನರಿ ಫೀಲ್ಡ್ ಅಲ್ಲಿ ವೇಕೆನ್ಸಿ ಇದೆ. ಆಲ್ ಓವರ್ ಕರ್ನಾಟಕ ವೇಕೆನ್ಸಿ ಇದೆ. ನಾನು ಒಬ್ಬ ಫೈನಲ್ ಇಯರ್ ವೆಟರ್ನರಿ ಸ್ಟೂಡೆಂಟು. ರೀಸೆಂಟ್ ಆಗಿ ಇದ್ರ ಮುಂಚೆನೂ 2020 ಒಂದ್ಸಲ ನೋಟಿಫಿಕೇಶನ್ ಕರೆದಿದ್ರು, ಎಕ್ಸಾಮ್ ಮಾಡಿರಲಿಲ್ಲ, ಅದನ್ನ ಮುಂದೆ ಹಾಕಿದ್ರು. ಅವಾಗ ಹೇಳಿದ್ರು ನಾವು CGPA ಬೇಸಿಸ್ ಮೇಲೆ ನಿಮಗೆ ಜಾಬ್ ಕೊಡ್ತೀವಿ ಅಂತ. ಅದು ನಂತರ KPSC ಎಕ್ಸಾಮ್ ಮಾಡಿ ನಾವು ನಿಮಗೆ ಜಾಬ್ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಬಂದಿದ್ದೇನೆಂದ್ರೆ 2024 ಅಲ್ಲಿ ಬಂದಿರೋ ನೋಟಿಫಿಕೇಶನ್ ಪ್ರಕಾರ ಇವಾಗ ಇವರು ಈ ಎಕ್ಸಾಮ್ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತು KPSC ಏನೇನು ಸ್ಕ್ಯಾಮ್ ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತು. ಎಲ್ಲ ಏನು ಅನ್ಕೊಂಡಿದ್ರು 5ರಿಂದ 10% ಅಷ್ಟು ಸೀಟ್ ಸೇಲ್ ಆಗುತ್ತೇನೋ ಅಂತ. ಬಟ್ ಈಗ ಏನಾಗಿದೆ, ಮೋರ್ ದೆನ್ 60% ಆಫ್ ದ ಸೀಟ್ ಎಲ್ಲರೂ ಹೇಳ್ತಿರೋ ಪ್ರಕಾರ ಅದು ಸೇಲ್ ಆಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಹಾಗಾಗಿ ಇದು ಲೈಮ್ ಲೈಟಿಗೆ ಬಂದಿದೆ. ನಮ್ಮ ಯಾರ್ಯಾವ ಸೀನಿಯರ್ಸ್ ಎಕ್ಸಾಮ್ ಬರೆದವ್ರಿಗೆಲ್ಲ ಅನ್ಯಾಯ ಆಗಿದೆಯೋ ಅವರೆಲ್ಲ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಓಕೆ, ಎಷ್ಟು ವರ್ಷಗಳಿಂದ ಈ ನೇಮಕಾತಿ ಆಗಿರಲಿಲ್ಲ? 2024ರಲ್ಲಿ ನೇಮಕಾತಿ ಆಯಿತು ಅಂತ ಹೇಳಿದ್ರೆ, ಅಂದ್ರೆ ನೋಟಿಫಿಕೇಶನ್ ಬಂತು ಅಂತ. ಎಷ್ಟು ವರ್ಷದಿಂದ ಹಿಂಗೆ ಇತ್ತಿದು? ಇದು ನಮ್ಮ ವೆಟರ್ನರಿ ವೇಕೆನ್ಸಿ ಕಳೆದ 12 ವರ್ಷದಿಂದ ಅವ್ರು ವೆಟರ್ನರಿ ಆಫೀಸರ್ ಪೋಸ್ಟ್ನ ಕರೆದೇ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಒಂದು 4 ವರ್ಷದ ಹಿಂದೆ ಲಂಪಿ ಸ್ಕಿನ್ ಡಿಸೀಸ್ ಅಂದರೆ ಚರ್ಮಗಂಟು ರೋಗ ಅನ್ನೋ ಒಂದು ಕಾಯಿಲೆ ಹರಡಿತ್ತು ಎಲ್ಲ ಹಸುಗಳಲ್ಲಿ. ಆವಾಗ ನಮ್ಮ ಪ್ರತಿ ಜಿಲ್ಲೆಗಳಲ್ಲಿ, ನಮ್ಮ ಹಳ್ಳಿಗಳಲ್ಲಿ ಆ ಹಸುಗಳಿಗೆ ಟ್ರೀಟ್ ಮಾಡಬೇಕಾಗಿರೋಷ್ಟು ಡಾಕ್ಟರ್ ಕೆಪಾಸಿಟಿ ನಮ್ಮ ಹತ್ರ ಇರಲಿಲ್ಲ. ಯಾಕಂದರೆ ಇವ್ರು 12 ವರ್ಷದಿಂದ ವೆಟರ್ನರಿ ರಿಕ್ರೂಟ್ಮೆಂಟೇ ಮಾಡ್ಕೊಂಡಿರಲಿಲ್ಲ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಈ ವೆಟರ್ನರಿ ಅನ್ನೋದು ಏನಂದರೆ ಕೆಲಸಕ್ಕೆ ಸೇರಿದ ತಕ್ಷಣ ಅಥವಾ ಕಾಲೇಜಿಗೆ ಸೇರಿದ ತಕ್ಷಣ ಎಲ್ಲರೂ ಹೇಳೋದೊಂದೇ, ವೆಟರ್ನರಿ ಅಂದರೆ ಈಸಿಯಾಗಿ ನಿಮಗೆ ಗೌರ್ಮೆಂಟ್ ಜಾಬ್ ಸಿಕ್ಬಿಡುತ್ತೆ. ಅದು ಇರೋ ವಾಡಿಕೆ. ಹಾಗಾಗಿ ಎಷ್ಟೋ ಹುಡುಗರು, ರೈತರು ಮಕ್ಕಳು ಎಲ್ಲ ಕಷ್ಟ ಬಿದ್ದು ಓದಿ ಹಾಗೆ ಸುಲಭವಾಗಿ ಸಿಗಲ್ಲ ವೆಟರ್ನರಿ. ಅವ್ರಿಗೆ ಮಿನಿಮಮ್ ಸೆಕೆಂಡ್ PUCಯಲ್ಲಿ 90% ಬಂದಿರಬೇಕು. ಹಾಗೆ CETಲಿ 1000 ಅಥವಾ 2000 ರ್ಯಾಂಕ್ ಕೂಡ ಇರಬೇಕು. ಹಾಗೆಯೇ ರೈತರ ಮಕ್ಕಳಿಗೆ 50% ರಿಸರ್ವೇಷನ್ ಇದೆ ವೆಟರ್ನರಿ ಸೀಟ್ಗೋಸ್ಕರ. ಸೊ ಇಲ್ಲಿ ಬರೋ 50% ಮಕ್ಕಳೆಲ್ಲರೂ ರೈತರ ಮಕ್ಕಳೇ ಆಗಿರ್ತಾರೆ. ಇವಾಗ ಕಳೆದ 12 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗದೇ ಇರೋ ಕಾರಣ ಎಷ್ಟೋ ಹಳ್ಳಿಗಳಲ್ಲಿ ಕರೆಕ್ಟ್ ಆಗಿರೋ ವೆಟರ್ನರಿ ಡಾಕ್ಟರ್ಸ್ ಇಲ್ಲ. ಅಲ್ಲಿ ಆ ಹಸುಗಳಿಗೆ ಬೇಕಾಗಿರುವಂಥ ಕ್ವಾಲಿಟಿ ವೆಟರ್ನರಿ ಟ್ರೀಟ್ಮೆಂಟು ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಇವಾಗ ಮುಂದೆ ಯಾವ್ದಾದ್ರು ಇನ್ನೊಂದು ಡಿಸೀಸ್ ಔಟ್ಬ್ರೇಕ್ ಆಯಿತು ಅಂದ್ಕೊಳ್ಳಿ, ಅಥವಾ ಚರ್ಮಗಂಟು ರೋಗ ಥರ ಇನ್ನೊಂದು ರೋಗ ಆಯಿತು ಅಂದ್ಕೊಳ್ಳಿ, ಅಲ್ಲಿ ಆ ಹಸುಗಳಿಗೆ ಸರಿಯಾಗಿ ಟ್ರೀಟ್ ಮಾಡೋಕ್ಕೆ ನಮ್ಮ ಹತ್ರ ಡಾಕ್ಟರ್ ಫೆಸಿಲಿಟಿ ಇಲ್ಲ. ದರ್ಶನ್, ನೀವು ಹೇಳ್ತಾ ಇದ್ರಿ ಅಕ್ರಮ ಆಗಿದೆ, 60ಕ್ಕೂ ಹೆಚ್ಚು ಸೀಟ್ಗಳೆಲ್ಲ ಸೇಲ್ ಆಗಿದೆ ಇತ್ಯಾದಿ ಆರೋಪ ಮಾಡ್ತಿದ್ರಿ. ಇದಕ್ಕೆ ಪ್ರೂಫ್ ಏನು? ಯಾವ ಆಧಾರದ ಮೇಲೆ ಇಂಥದ್ದೊಂದು ಅಕ್ರಮ ಆಗಿದೆ ಅಂತ ಆರೋಪ ಮಾಡ್ತಿದ್ದೀರಿ? ಈಗ ನಮ್ಮ ಸೀನಿಯರ್ಸ್ ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೋ ಅವರೆಲ್ಲ ನಿಮ್ಮ ನ್ಯೂಸ್ ಚಾನಲ್ಸ್ಗಳ ಮುಂದೆ ಅಥವಾ ಪೊಲೀಸ್ ಸ್ಟೇಷನ್ಗಳ ಮುಂದೆ ಹೋಗಿ ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಬೇಕಾದಂಥ ತಕ್ಕಂಥ ಪ್ರೂಫ್ಗಳು ಅವ್ರು ಕೊಟ್ಟಿದ್ದಾರೆ. ಅವರು ಆಡಿಯೋಸ್ ಕೊಟ್ಟಿದ್ದಾರೆ, ಅಥವಾ ಅವ್ರು ಏನೇನು ಪೇಮೆಂಟ್ ಆಗಿದೆ ಅದರದ್ದು ಪ್ರೂಫ್ ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಯಾರ್ಯಾರು ಎಕ್ಸಾಮ್ ಬರೆದು ಬಂದಿದ್ದಾರಲ್ವಾ ಅವ್ರ ಹತ್ರ ಬೇಕಾದಷ್ಟು ಪ್ರೂಫ್ನ ಅವ್ರು ಆಲ್ರೆಡಿ ಅಫಿಷಿಯಲ್ಸಿಗೆ ಸಬ್ಮಿಟ್ ಮಾಡಿದ್ದಾರೆ. ಬರ್ತೀನಿ, ಮಾತಾಡಿಸ್ತೀನಿ. ಭವಾನಿ ಶಂಕರ್ ಅವರೇ, KPSC ಅನ್ನೋದು ಅಕ್ರಮದ ಕೂಟ, ಅಕ್ರಮದ ಒಟ್ಟಾರೆ ಬೆಳವಣಿಗೆ ಒಂದು ಕೇಂದ್ರ ಬಿಂದು ಅದು. ನಾನು ಅವಾಗಲೇ ಉಲ್ಲೇಖ ಮಾಡಿದಾಗೆ BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಯಾವುದೇ ಸರ್ಕಾರ ಇರಲಿ, ಹಣ ಮಾಡೋದಕ್ಕೆ ಇತ್ತೀಚೆಗೆ ನಾನು ಈ KPSC ಅನ್ನುವಂತಹ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಾವೇನು ಕರಿತೀವಿ, ಅದರ ಫುಲ್ ಫಾರ್ಮನ್ನು ನೋಡ್ತಾ ಇದ್ದೆ. ಕಾಸು ಇದ್ದರೆ ಪೋಸ್ಟಿಂಗ್ ಸರ್ವಿಸ್ ಕಮಿಷನ್ ಅಂತ ಏನೋ ಅದನ್ನು ಸಾಮಾಜಿಕ ಮಾಧ್ಯಮದಲ್ಲೆಲ್ಲ ವ್ಯಂಗ್ಯ ಮಾಡ, ಹಾಗೆ ಇದೆಯಾ ವ್ಯವಸ್ಥೆ? ಸರ್, ಒಂದು ಹೇಳಬೇಕು ಅಂದ್ರೆ ಕಳೆದ 3 ದಶಕಗಳಿಂದ ನಾವು ನೋಡಿದ್ರೆ ವೇ ಬ್ಯಾಕ್ ಟು 1998 ಅಲ್ಲಿ ಮೊದಲನೇ ಹಗರಣ ಹೊರಗೆ ಬಂದಿದೆ ಸರ್. ಅವಾಗ ಗ್ರೂಪ್ A ಮತ್ತೆ ಗ್ರೂಪ್ B ನೇಮಕಾತಿನಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿತ್ತು. ಅದಾದಾಗ ಸುಮಾರು 2 ದಶಕಗಳ ಕಾಲ ತನಿಖೆ ನಡೀತು. ಆದರೆ ಅವಾಗಿನ KPSC ಚೇರ್ಮನ್ರನ್ನ ವಜಾನು ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಕೋರ್ಟ್ ಅಕ್ವಿಟಲ್ ಆಗಿ ಅವ್ರನ್ನ ಹೊರಗೆ ಬಿಡ್ತು ಸರ್. ಅದಾದ್ಮೇಲೆ 2011ರಲ್ಲಿ ನೋಡಿದಿರಿ, ತಾಳಿ ಭಾಗ್ಯ ಅಂತಾನೆ ಭಾಳ ಫೇಮಸ್ ಆಯಿತು. ಸುಮಾರು 362 ಪೋಸ್ಟ್ಗಳಿಗೆ ಯಾರು KPSCನಲ್ಲಿ ಸದಸ್ಯರು ಯಾರಿದ್ದಾರೆ ಅವ್ರ ಸಂಬಂಧಿಕರು ಯಾರನ್ನೋ ಬುಕ್ ಮಾಡಿಬಿಟ್ಟು ನಮ್ಮ ಮಗಳನ್ನ ಮದುವೆ ಆಗಿ ಈ ಥರ ಅಂತ ಹೇಳಿಬಿಟ್ಟು ಭಾಳ ದೊಡ್ಡ ಹಗರಣ ಆಯಿತು. ಆವಾಗ ಅದು ಕೂಡ ಕೋರ್ಟಿಗೆ ಹೋಯ್ತು. ಆದರೆ ಫೈನಲಿ ಏನಾಯ್ತು ಸರ್, ಒಂದು ವಿಧಾನಸಭೆ ಒಳಗಡೆ ಅದು ಸಪ್ರೇಟ್ ಆರ್ಡ್ರನ್ನು ಪಾಸ್ ಮಾಡಿಬಿಟ್ಟು ಅವರಿಗೆ ಉದ್ಯೋಗನ ಕೊಟ್ಟರು ಸರ್ ಫೈನಲಿ. ಸೊ ಕೊನೆಗೆ JEE ಎಕ್ಸಾಮ್ದು ಪತ್ರಿಕೆ ಸೋರಿಕೆದು ಹೊರಗೆ ಬಂತು, ಪೇಪರೆಲ್ಲ ಟ್ಯಾಂಪ್ರಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಅದೂ ಕೂಡ ಒಂದು ಲಾಜಿಕಲ್ ಎಂಡಿಗೆ ಬಂದಿಲ್ಲ. ಈಗ 26ರಲ್ಲಿ ಇತ್ತೀಚೆಗೆ KPSCದೇನು ಪ್ರೊಬೆಷನರಿ ಆಫೀಸರ್ಸ್ ರಿಸಲ್ಟ್ ಬಂತು ಮೇನ್ಸ್. ಒಂದೇ ಕೊಠಡಿಯ 13 ಜನ ಮೇನ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ರು, ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿದ್ರು. ಅದು ಬಹಳ ದೊಡ್ಡ ಒಂದು ಸುದ್ದಿ ಆಯಿತು. ನಾವೆಲ್ಲ ನಮ್ಮ ಯುವಜನ ಸಂಘಟನೆಯಿಂದ ನಾವು ಇಡೀ ರಾಜ್ಯವ್ಯಾಪಿ ಧ್ವನಿ ಎತ್ತಿದ್ವಿ ಸರ್.
ಆದರೆ ಫೈನಲ್ ಈಗ ಅವ್ರದ್ದು ಇಂಟರ್ವ್ಯೂ ಆಗಿದೆ. ಈಗ ಫೈನಲ್ ಲಿಸ್ಟನ್ನು ಈಗ ಸದ್ಯದಲ್ಲಿ ಅನೌನ್ಸ್ ಮಾಡೋರಿದ್ದಾರೆ ಸರ್. ಜೊತೆಗೆ ಇವಾಗ ಈ ಪ್ರಕರಣ ಹೊರಗೆ ಬಂದಿದೆ ಸರ್. ಅಂದ್ರೆ ಸೌಕಾರ್ ಇದ್ರ ಮಧ್ಯದಲ್ಲಿ ಒಂದು ಅವ್ರ ಮಗಳಿಗೆ ಸ್ವಜನ ಪಕ್ಷಪಾತ ಮಾಡಿದ್ರು ಅಂತ ಅವ್ರನ್ನ ಅಮಾನತನ್ನು ಮಾಡಿದ್ರು ಸರ್. ಬಟ್ ಈ KPSC ಪ್ರಾರಂಭ ಆದಾಗ್ಲಿಂದನೂ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿನೇ ಇದೆ ಸರ್. ಇದಕ್ಕೆ ಒಂದು ಏನಂತಂದ್ರೆ ಸರ್, 2013ರಲ್ಲಿ PC ಹೋಟಾ ಸಮಿತಿ ನಾನು ಬರ್ತೀನಿ. ಇವ್ರದೊಂದು ಕ್ವಿಕ್ ಆಗಿ ರಿಯಾಕ್ಷನ್. ನೀವು ಹೇಳ್ತಾ ಇರೋದು ಅದು ಶುರುವಾಗಿನಿಂದಾಗಿಂದಲೂ ಇಂಥ ಆರೋಪ ಇದೆ, ಪ್ರಕರಣಗಳು ಬರ್ತಾ ಇದೆ, ಎಲ್ಲವೂ ಕೂಡ ಆಗ್ತಿದೆ, ಒಂದು ತಾರ್ಕಿಕ ಅಂತ್ಯ ಕಾಣ್ತಾ ಇದೆ. ಬರ್ತೀನಿ ಈ ವಿಚಾರದ ಬಗ್ಗೆ. ಹೇಮಂತ್ ಅವ್ರ ಕ್ವಿಕ್ ರಿಯಾಕ್ಷನ್ ಕೊಡಿ. KPSC ಈ ಕರ್ಮಕಾಂಡ ಮತ್ತೊಂದು ಹಂತವನ್ನು ತೋರಿಸ್ತಾ ಇದೆ, ನಿಜ ಅಲ್ವಾ ಇದು? ಖಂಡಿತ ಸರ್. ಬರೀ ಇವತ್ತು KPSC ಒಂದೇ ಅಲ್ಲ, ಯಾವುದೇ ಇಲಾಖೆ ತಗೊಳ್ಳಿ, ಯಾವುದೇ ವ್ಯವಸ್ಥೆ ಏಜೆನ್ಸಿಗಳು ತಗೊಳ್ಳಿ, ಭ್ರಷ್ಟಾಚಾರ ಇದೆ. ಇದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದ್ರೆ ಯಾರೇ ಒಬ್ಬ ಕಾಸು ಕೊಟ್ರೆ ಪೋಸ್ಟಿಂಗ್ ಸರ್ವಿಸ್ ಆಯ್ತು. ನಾನು ಜನಪ್ರತಿನಿಧಿಯಿಂದ ತಗೊಳ್ಳುವ, ಯಾಕೆ ಅಂದ್ರೆ ಒಬ್ಬ ನೌಕರನ್ನ ನೋಡಿ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಲಂಚಾವತಾರ ಮಾಡಲ್ಲ, ಭ್ರಷ್ಟಾಚಾರ ಮಾಡಲ್ಲ. ಮೇಲಿನ ಅಧಿಕಾರಿ ಮಾಡಿದ್ ನೋಡಿ ನೌಕರ ಮಾಡ್ತಾನೆ. ಇದು ಮೇಲೆಯಿಂದ ಬರ್ತದೆ. ಯಾರು ನಮ್ಮ ಜನಪ್ರತಿನಿಧಿಗಳು ಇದಕ್ಕೆಲ್ಲ ರೂಟ್ ಕಾಸ್ ಅಂತ ಹೇಳ್ಬೋದು, ಮೂಲ ಕಾರಣ. ಯಾಕೆಂದ್ರೆ ಅವರು ಪವರ್ಫುಲ್ ಇರ್ತಾರೆ, ಅವರು ಈ ಭ್ರಷ್ಟಾಚಾರನ ಬೇರನ್ನ ಶುರು ಮಾಡ್ತಾರೆ. ಅವರಿಲ್ಲ ಅಂದರೆ ಯಾಕೆಂದರೆ ನಾನು ಒಂದು ಕಾರ್ಮಿಕ ಇಲಾಖೆಗೆ ಕಟ್ಟಡ ಕಾರ್ಮಿಕರ ಒಂದು ಕಾರ್ಡ್ ತರೋದಕ್ಕೆ ಹೋಗೋದು ಬರೋದು ಮಾಡ್ತಾ ಇದ್ದೆ, ತಗೊಳ್ತಾ ಇದ್ದೆ. ಅವನು ನೌಕರ ಕಾಸು ಕೇಳ್ದ, ಲಂಚ ಕೇಳ್ದ. ಅಲ್ಲಪ್ಪ, ನಾನು ನಿಮ್ಮ ಕಮಿಷನರ್ ಸಾಹೇಬರು ನಮಗೆಲ್ಲ ಪರಿಚಯ ಇದ್ದಾರೆ, ಅವ್ರ ಜೊತೆ ನಾವು ಮಾತಾಡ್ತೀವಿ, ನಮ್ಮನ್ನು ಲಂಚ ಕೇಳ್ತೀಯ ಅಂದರೆ, ಸರ್ ನಾನು ನನ್ನ ಲೆವೆಲ್ಲೇ ತೊಗೊಳ್ತೀನಿ, ಅವ್ರ ಲೆವೆಲಲ್ಲಿ ತೊಗೊಳ್ತಾರೆ. ಆ ರೀತಿ ಅವನು ಉತ್ತರ ಕೊಡ್ತಾನೆ ಅಂದಾಗ ನಾವು ವ್ಯವಸ್ಥೆ ಎಲ್ಲಿದೆ, ಯಾವ ಮಟ್ಟದಲ್ಲಿದೆ? ಇವತ್ತು ನಮ್ಮ ನ್ಯಾಯಮೂರ್ತಿಗಳೇ ಹೇಳ್ತಾರೆ, ನ್ಯಾಯಾಂಗ ವ್ಯವಸ್ಥೆನಲ್ಲೂ ಭ್ರಷ್ಟಾಚಾರ ಇದೆ ಅಂತ. ಇಲ್ಲ ಅದರ ಬಗ್ಗೆ ಆಕ್ಷೇಪ ತೆಗೆದು ಅದನ್ನ ಪಠ್ಯವನ್ನು ಹೊರಗಿಟ್ಟರೆ ಅದೆಲ್ಲ ಬೇರೆ ಗದ್ದಲ ಆಗಿಲ್ಲ. ಇಲ್ಲ ಆ ಥರ ಇವಾಗ ಬರ್ತೀನಿ ಸರ್, ಭ್ರಷ್ಟಾಚಾರ ಅಂದ್ರೆ ನೀವು ಹೇಳ್ತಾ ಇರೋದು ಅವ್ರವ್ರ ಲೆವೆಲ್ ಅಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ. ಕಾರಣ ರಾಜಕಾರಣಿಗಳೇ ಅಂತ ನೀವು ಹೇಳ್ತಾ ಇದ್ದೀರಿ. ಬರ್ತೀನಿ, ಆ ವಿಚಾರದ ಬಗ್ಗೆ ಮಾತನಾಡ್ತೀನಿ. ಎಸ್ ವೀಕ್ಷಕರೇ, ಈಗ ಪಶು ಸಂಗೋಪನಾ ಇಲಾಖೆ ವೈದ್ಯಾಧಿಕಾರಿಗಳೆಲ್ಲ ಆಗೀಗ ಪಟ್ಟಿಯನ್ನು ಬಿಟ್ಟಿದಾರಲ್ಲ, ಅದರಲ್ಲಿ ಅನೇಕ ಜನ UPSC ಫೇಲ್ ಆಗಿದ್ರಂತೆ, ತಮ್ಮ ಡಿಗ್ರಿಗಳಲ್ಲೂ ಕೂಡ ಫೇಲ್ ಆಗಿದ್ರು ಎನ್ನುವಂಥ ಅಂಕಿಅಂಶಗಳೆಲ್ಲ ಹೊರಗೆ ಬರ್ತಾ ಇದೆ. ಹೆಂಗಾಯ್ತು ಇದು ಪ್ರಕರಣ? ದರ್ಶನ್ ಅವರು ನೀವು ಅವಾಗಲೇ ಹೇಳ್ತಾ ಇದ್ರಿ, ಒಂದು ವೆಟರ್ನರಿ ಕೋರ್ಸನ್ನು ಓದೋದು ಎಷ್ಟು ಕಷ್ಟ ಇದೆ. ಒಂದು ಗ್ರಾಮಾಂತರ ಪ್ರದೇಶದಿಂದ ವಿದ್ಯಾರ್ಥಿಗಳು ಬರ್ತಾರೆ, ಎಷ್ಟು ಖರ್ಚಾಗುತ್ತೆ ವೆಟರ್ನರಿ ಓದೋದಕ್ಕೆ ನಿಮಗೆ? ಸರ್, ಮುಖ್ಯವಾಗಿ ಏನಂದ್ರೆ ನಮ್ಮ ವೆಟರ್ನರಿಲಿ 19 ಸಬ್ಜೆಕ್ಟ್ ಇದೆ. ಇದನ್ನ ನಾವು 5.5 ವರ್ಷ ಓದ್ತೀವಿ. MBBS ಅವ್ರ ಹತ್ರ ಎಷ್ಟು ಸಬ್ಜೆಕ್ಟ್ ಇದೆಯೋ, ಎಷ್ಟು ವರ್ಷ ಓದ್ತಾರೋ ನಾವು ಅಷ್ಟೇ ವರ್ಷ ಓದ್ತೀವಿ. ಜೊತೆಗೆ ನಾವು 1 ವರ್ಷದ ಇಂಟರ್ನ್ಶಿಪ್ ಮಾಡಬೇಕಾಗುತ್ತೆ. 365 ದಿನ ಕಂಪಲ್ಸರಿ ಇಂಟರ್ನ್ಶಿಪ್. ಇದು ಮಾಡಾದ್ಮೇಲೆ ನಮಗೆ KVC ನಂಬರ್ ಅಂತ ಕೊಡ್ತಾರೆ. ಇಷ್ಟೆಲ್ಲ ಆದಮೇಲೆ ಈ KPSC ವೆಟರ್ನರಿ ಆಫೀಸರ್ ಎಕ್ಸಾಮಲ್ಲಿ ಈ 5.5 ವರ್ಷದ ಸಿಲೆಬಸ್ನು ನಾವು ಓದಬೇಕಿತ್ತು. ಜೊತೆಗೆ GS ಪೇಪರ್ ಅಂತ ಇನ್ನೊಂದಿತ್ತು, ಅದರಲ್ಲಿ ನಾವು UPSC ಸಿಲೆಬಸ್ನು ಓದಬೇಕಿತ್ತು. ನಾವು ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ ಇವೆಲ್ಲ ಓದಬೇಕಿತ್ತು. ನಮ್ಮ ಎಷ್ಟೋ ಸೀನಿಯರ್ಸು ಇಷ್ಟೊಂದು ಬರ್ಡನ್ ಇದೆ ಅಂತ ಹೇಳಿ ಅವರು PG ಸೇರ್ಕೊಂಡಿದ್ರು ಒಂದು ಕಾಲೇಜಲ್ಲಿ. ಆ PGನ ಡ್ರಾಪ್ ಮಾಡಿ ಎಕ್ಸಾಮ್ಗೋಸ್ಕರ ಓದಿದ್ದಾರೆ. ಎಷ್ಟೊಂದು ಜನ ಪ್ರೈವೇಟಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು, 3 ತಿಂಗಳಿಗೋ 4 ತಿಂಗಳಿಗೋ ಪ್ರೈವೇಟ್ ಕೆಲಸ ಹೋಗ್ತಿದ್ದನ್ನ ಕ್ವಿಟ್ ಮಾಡಿ ಈ ಎಕ್ಸಾಮ್ಗೋಸ್ಕರ ಓದಿದ್ದಾರೆ. ಇಂಥವ್ರಿಗೆಲ್ಲ ತುಂಬಾ ಅನ್ಯಾಯ ಆಗಿದೆ ಸರ್. ಎಷ್ಟು ಖರ್ಚಾಗುತ್ತೆ ಒಂದು ವೆಟರ್ನರಿ ಕೋರ್ಸ್ ಮುಗಿಸ್ಬೇಕಂದ್ರೆ? ಸರ್, ನೀವು ವೆಟರ್ನರಿ 1 ವರ್ಷದ ಫೀಸ್ ಬಂದ್ಬಿಟ್ಟು ನಮ್ದು 80,000 ರೂಪಾಯಿ ಇದೆ. 5 ವರ್ಷ ನೀವು ವೆಟರ್ನರಿ ಕೋರ್ಸ್ ಮುಗಿಸ್ಬೇಕು ಅಂದ್ರೆ 4.5 5 ಲಕ್ಷ ಮೇಲೆ 70 ಲಕ್ಷ ರೂಪಾಯಿ ಕೊಡಬೇಕು ಸರ್ಕಾರ ನೌಕರಿ ಬೇಕಂದ್ರೆ. 75 ಲಕ್ಷ ಆಗುತ್ತೆ, ಜೀವನ ಸೆಟ್ಲ್ ಆಗುತ್ತಲ್ಲ ಅಂತಾರ ಅವರು. ಸರ್, ಇದನ್ನ ನೀವು ಲಾಜಿಕಲಿ ಮಾತಾಡಬೇಕು ಅಂದ್ರೆ ಅದೇ 75 ಲಕ್ಷನ ನೀವು ಬ್ಯಾಂಕಲ್ಲಿ ಇಟ್ರೇನೋ ಅಥವಾ ಇನ್ನೊಂದು ವೆಟರ್ನರಿ ಡಾಕ್ಟರ್ ಪ್ರೈವೇಟ್ ನೌಕರಿ ಸಿಗಲ್ಲ ಸರ್. ಸರ್ಕಾರಿ ನೌಕರಿ ಸಿಗಲ್ಲ. ಒಂದು ಸೇಫ್ಟಿ ಬೇಕು, ವ್ಯವಸ್ಥೆ ಹೆಂಗಿದೆ ಅಂತ ಮಾತಾಡ್ತಾರ ಅವರು. ಏನ್ ಮಾಡ್ಬೇಕಂತೀರಿ ಈ ವ್ಯವಸ್ಥೆಗೆ? ಸರ್, ಮುಖ್ಯವಾಗಿ ಈಗ ನೀಟ್ UG ಪರೀಕ್ಷೆಯ ಪೇಪರ್ ಲೀಕ್ ಆಯಿತು, ಹೋರಾಟ ಮಾಡಿದ್ರು ದೆಹಲಿಯಲ್ಲಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಏನೇನು ಇತ್ಯಾದಿ ಆಯಿತು. KPSC ಅನ್ನೋದಕ್ಕೆ ಎಷ್ಟು ಹೋರಾಟ ಮಾಡ್ತೀರಿ? ಎಷ್ಟು ಜನರ ರಾಜೀನಾಮೆ, ಎಷ್ಟು ಜನರನ್ನ ಅಮಾನತು ಮಾಡಬೇಕು, ಎಷ್ಟು ಜನ ಸದಸ್ಯರು ಸಿಕ್ಕಾಕೊಂಡು ಬಿಡಬೇಕು. 1:5 ರೇಷಿಯೋದಲ್ಲಿ ಇಂಟರ್ವ್ಯೂ ಮಾಡ್ತೀವಿ ಅಂತೇನೋ ಮಾಡಿದ್ರು. ಆ 1:5 ರೇಷಿಯೋದಲ್ಲಿ ಇಂಟರ್ವ್ಯೂ ಆದಂತಹ ಸಮಯದಲ್ಲೂ, ಸಂದರ್ಶನದ ಸಮಯದಲ್ಲಿ ಬೇಡಿಕೆ ಇಟ್ಟಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಏನು ಸುಧಾರಣೆ ಆಗ್ಬೇಕು ಈ ಪ್ರಕರಣಕ್ಕೆ? ಸರ್, ಈಗ ಏನು ಹೇಳಬೇಕು ಅಂದರೆ ನಮ್ಮ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಸರ್. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ JEE ಮೇನ್ಸ್ ಎಕ್ಸಾಮ್ನ ಅವ್ರು ಕಂಪ್ಯೂಟರ್ ಬೇಸ್ಡ್ ಮಾಡ್ತಾರೆ. ಆವಾಗಲೇ ಆನ್ ಸ್ಪಾಟ್ ಕ್ವಶನ್ ಪೇಪರ್ ಬರುತ್ತೆ, ನೀವು ಕಂಪ್ಯೂಟ್ರಲ್ಲಿ ಟಿಕ್ ಮಾಡ್ತೀರಾ, ರಿಸಲ್ಟ್ ಹೋಗುತ್ತೆ. ಈಗ ಎಷ್ಟೋ ದೇಶಗಳಲ್ಲಿ, ನಮ್ಮ ಇಂಡಿಯಾದಲ್ಲೇ ಅಷ್ಟೇ, ಎಷ್ಟೊಂದು ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ ಆಗಿ 5 ರಿಂದ 10 ನಿಮಿಷದೊಳಗೆ ರಿಸಲ್ಟ್ ಬರುತ್ತೆ. ಯಾರು ಏನು ಬರ್ದ, ಹೇಗೆ ಬರ್ದ, ಏನು ಟಿಕ್ ಮಾಡ್ದ ಅನ್ನೋದು CC ಕ್ಯಾಮ್ರಾದಲ್ಲೂ ರೆಕಾರ್ಡ್ ಆಗುತ್ತೆ. ನಮ್ಮ ಹತ್ರ ಅಷ್ಟು ಟೆಕ್ನಾಲಜಿ ಇಲ್ವಾ ಸರ್? ಟೆಕ್ನಾಲಜಿ ಇದೆ ಸರ್. ನನ್ನ ಕ್ಷೇತ್ರದ ಯಾವುದೋ ಒಬ್ಬ ನಿರುದ್ಯೋಗ ಯುವಕನ ನಾನು ಕೆಲಸ ಕೊಟ್ಟರೆ ನನಗೆ ಅವ್ರು ಓಟ್ ಹಾಕ್ತಾರೆ, ನಾನು ಗೆಲ್ಲಬೇಕಲ್ಲ. ನಾನು ಗೆಲ್ಲದಂಗೆ ಎಲ್ಲ ಟೆಕ್ನಾಲಜಿ ಮುಖಾಂತರ ಮಾಡಿದರೆ ಎಲ್ಲವೂ UPSC ಥರ ಆಗ್ಬಿಟ್ರೆ ಇಲ್ಲಿ KPSC ಯಾಕಿರ್ಬೇಕು ಅಂತಾರೆ ಅವರು.
ನೋಡಿ ಸರ್, ಇವಾಗ ನಮ್ದು ವೆಟರ್ನರಿ ಪೋಸ್ಟ್ ಇದ್ದಿದ್ದು ಬರ್ತೀನಿ ಸರ್ ಅವರ ಈಗ ಸಿಜೆಪಿ ಹೋರಾಟದ ಆಕ್ರೋಶವನ್ನು ನೋಡ್ತಾ ಇದೀವಿ. ವಿದ್ಯಾರ್ಥಿ ಸಮುದಾಯದಿಂದ ಆಕ್ರೋಶ ಬರಲಿ ಅನ್ನೋದು ನಮ್ಮ ಆಶಯ. ಪ್ಲೀಸ್ ಕಂಟಿನ್ಯೂ. ಹೌದು ಸರ್, ಇವಾಗ ಏನಾಗುತ್ತೆ, ಇವತ್ತಿನ ಯೂತೆ ಮುಂದೆ ಅವ್ರಿಗೆ ವೋಟ್ ಹಾಕೋರು. ಇವತ್ತು ಇವರೇ ನಮ್ಮನ್ನು ಹಾಳು ಮಾಡ್ಕೊಂಡ್ರೆ, ನೀವು ಆಲ್ರೆಡಿ ನೇಪಾಳಲ್ಲಿ, ಬಾಂಗ್ಲಾದೇಶಲ್ಲಿ ಏನು ಈ ಜೆನ್ಜಿ ಪ್ರೊಟೆಸ್ಟ್ ಅಂತ ನೋಡಿದಿರಲ್ವಾ, ಇದೇ ತರ ಇವ್ರು ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದೊಂದು ಸ್ಟೇಟಲ್ಲೂ ಯೂತ್ ಕಿಚ್ಚೆ ಹೇಳ್ತಾರೆ. ಮತ್ತೆ ಈ ತರ ಯೂತ್ ಪ್ರೊಟೆಸ್ಟ್ನ ಸ್ಟಾಪ್ ಮಾಡಕ್ಕೆ ಯಾರ ಕೈಯಿಂದನೂ ಆಗಲ್ಲ ಸರ್. ಬರ್ತೀನಿ. ಭವಾನಿ ಶಂಕರ್ ಅವರು, ನೀವು ಅವಾಗಲೇ ಇತಿಹಾಸದಲ್ಲಿ ಏನಾಯಿತು, ಸ್ವಲ್ಪ ತಿಂಗಳ ಹಿಂದೆ ಧಾರವಾಡದಲ್ಲಿ ಒಂದು ಪ್ರೊಟೆಸ್ಟ್ ಆಗುತ್ತೆ ಸರ್. ಅನೇಕ ವರ್ಷಗಳಿಂದ ಯಾವುದೇ ಇಲಾಖೆಯಲ್ಲಿ ನೇಮಕಾತಿಗಳಾಗ್ತಾ ಇಲ್ಲ, ವಯಸ್ಸು ಮುಗಿದು ಹೋಗ್ಬಿಡ್ತಾ ಇದೆ, ಸಡಲಿಕೆ ಕೊಡಬೇಕು, ಉದ್ಯೋಗ ಭರ್ತಿ ಮಾಡಬೇಕು ಇತ್ಯಾದಿ. ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರ ಮೇಲೆ ಕೇಸ್ ಆಗ್ತದೆ ಸರ್ಕಾರ. ಯಾವುದೇ ಕಾರಣಕ್ಕಾಗಿ ನೀವು ಪ್ರತಿಭಟನೆ ಮಾಡಬಾರದು ಅಂತ. ಇವತ್ತೇನೋ ಯಾವುದೋ ಕಾಲ್ಫಾರ್ಮ್ ಆಗುತ್ತೆ, 400 ಹುದ್ದೆಗೆ 4 ಲಕ್ಷಕ್ಕಿಂತ ಹೆಚ್ಚು ಜನ ಅರ್ಜಿ ಸಲ್ಲಿಕೆ ಮಾಡಿರ್ತಾರೆ, ಆ ವಿಚಾರ ಬೇರೆ. ಇವತ್ತು PDO ಕಾಲ್ಫಾರ್ಮ್ ಆಗಿದೆ, ಗ್ರಾಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್. ಅನೇಕ ಜನ ಎಂಜಿನಿಯರಿಂಗ್ ಪದವೀಧರರು ಇವತ್ತು PDO ಅಪ್ಲಿಕೇಶನ್ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ನಿರುದ್ಯೋಗದ ಸಮಸ್ಯೆ ಈ ಪರಿಪ್ರಮಾಣದಲ್ಲಿದ್ದಾಗ ಉದ್ಯೋಗ ಕೊಡುವಂತ ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಅಕ್ರಮ ಬಂದಾಗ ಏನು ಕ್ರಮ ಇದಕ್ಕೆ? ಹೌದು ಸರ್, ಒಂದು ಮೊದಲನೇದಾಗಿ ನಾನು ಆ್ಯಕ್ಚುಲಿ ನಿಮ್ಮ ಚಾನೆಲ್ ಮೂಲಕ ಇವತ್ತೇನು ಆ ಇಡೀ ದೇಶವ್ಯಾಪಿ ಹೋರಾಟ ನಡೀತಾ ಇತ್ತು ನೀಟ್ ಸ್ಕ್ಯಾಮ್ ವಿರುದ್ಧ, ಒಂದು ಜಯ ಸಿಕ್ಕಿದೆ, ಬಹಳ ಪ್ರಮುಖವಾದಂತಹ ಜಯ ಸಿಕ್ಕಿದೆ. ಜಯ ಅಂದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಮುಂದೆ ಆಗಬಾರದು ಅನ್ನೋದು ನಮ್ಮ ಆಶಯ ಅಷ್ಟೇ. ಎಸ್, ಆ ಒಂದು ಈ ಒಂದು ಸಂದರ್ಭದಲ್ಲಿ ತಮ್ಮ ಚಾನೆಲ್ ಮೂಲಕ ಇಡೀ ದೇಶದ ವಿದ್ಯಾರ್ಥಿ ಯುವ ಜನರಿಗೆ ಒಂದು ಹೋರಾಟದ ಅಭಿನಂದನೆಗಳನ್ನು ಹೇಳಿಕೆ ಒಂದು ಸಂದರ್ಭದಲ್ಲಿ ಬಯಸ್ತೀನಿ ಸರ್. ಅದ್ರ ಜೊತೆಗೆ ಈಗ ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ, ನಮ್ಮ ರಾಜ್ಯದಲ್ಲಿ ಸರ್ ಇವಾಗ ಒಂದು ಅಂದಾಜು ಲೆಕ್ಕ ಹಾಕಿದ್ರೆ 30 ರಿಂದ 40 ಲಕ್ಷ ಯುವ ಜನರು ಬೇರೆ ಬೇರೆ ಉದ್ಯೋಗಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದಾರೆ ಸರ್. ಮೇನ್ ಆಗಿ ಬೆಂಗಳೂರು, ಧಾರವಾಡ, ಕಲಬುರಗಿ, ಬಿಜಾಪುರ ಈ ತರ 4-5 ಸೆಂಟರ್ಗಳಲ್ಲಿ ನಾನು ಮೂಲತಃ ಧಾರವಾಡದಿಂದ ಬಂದಿರೋದು ಸರ್. ಧಾರವಾಡದಲ್ಲಿ ಕಳೆದ ಧಾರವಾಡದ ಸಪ್ತಾಪುರದಲ್ಲಿ ಜಿಲೇಬಿ ತಿನ್ನುವಂತ ಹುಡುಗ ಆ ಜಿಲೇಬಿ ಏನು ಮೇನ್ ಪೇಪರ್ ಅಲ್ಲಿ ಕೊಡ್ತಾರಲ್ಲ, ಏನ್ ಸಬ್ಜೆಕ್ಟ್ ಇದೆ ಅಂತ ಓದ್ತಾನೆ ಧಾರವಾಡದ ಸಪ್ತಾಪುರದಲ್ಲಿ. ಆ ಪರಿಸ್ಥಿತಿ ಇರುವಾಗ ಈ ರೀತಿಯಾಗಿ ಅಕ್ರಮ ನಡೆಯುತ್ತೆ ಅಂತ ಹೇಳಿದ್ರೆ ಯಾರು ಒಪ್ಕೊಳ್ತಾರೆ ಇದನ್ನ? ಖಂಡಿತ ಒಪ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಸರ್. ಒಂದೇನಂತಂದ್ರೆ ಕಳೆದ 10 ತಿಂಗಳುಗಳಿಂದ ಧಾರವಾಡದಲ್ಲಿ 4-5 ದೊಡ್ಡ ಹೋರಾಟಗಳಾಗಿದ್ದಾವೆ ಸರ್. ಇವನ್ ಇನ್ಕ್ಲೂಡಿಂಗ್ ನನ್ನನ್ನು ಹಿಡ್ಕೊಂಡು ಸಾಕಷ್ಟು ಜನ, ನಾನು 2 ಸಲ ಅರೆಸ್ಟ್ ಆಗಿದ್ದೀನಿ ಸರ್, 2 ಟೈಮ್ ಅರೆಸ್ಟ್ ಆಗಿ ಇವಾಗಲೂ ನನ್ನ ಮೇಲೆ ಪ್ರಿವೆಂಟಿವ್ ಆಕ್ಷನ್ ರಿಪೋರ್ಟ್ ಅಂತೇಳಿ ನಮ್ಮ ಸಂಘಟನೆಯ ಸುಮಾರು 13 ಜನ ಲೀಡರ್ಸ್ಗಳ ಮೇಲೆ ಈಗಲೂ ಇದೆ ಸರ್, ಪ್ರೆಸೆಂಟ್ ಇದೆ. ಆದ್ರೆ ಅಲ್ಲಿ ನಾವು ಪ್ರಮುಖವಾಗಿ ಬೇಡಿಕೆ ಎತ್ತಾ ಇರೋದು ಸರ್, ಖಾಲಿ ಇರುವಂತ ಎಲ್ಲ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಬೇಕು. ನಮ್ಮ ರಾಜ್ಯದಲ್ಲಿ ಅವ್ರು ಕೊಡೋ ಪ್ರಕಾರ 2,84,000 ಹುದ್ದೆ. ಇವಾಗ ಅವ್ರು ಹೇಳಿದ್ದ 6 ತಿಂಗಳಿಂದ ಇವಾಗಲೇ ಒಂದಷ್ಟು ಜನ ರಿಟೈರ್ಡ್ ಆಗಿ ಅದು 3 ಲಕ್ಷ ಕ್ರಾಸ್ ಆಗಿದೆ ಸರ್. ಒಂದು ಅಲ್ಲಿ ಇವಾಗ ಸಾಕಷ್ಟು 10 ತಿಂಗಳ ಹೋರಾಟ ಆದ್ಮೇಲೆ ಒಂದು 72,000 ತುಂಬಿಕೊಳ್ತೀವಿ ಅಂತ ಮೊನ್ನೆ DK ಶಿವಕುಮಾರ್ ಅವರು ಕ್ಯಾಬಿನೆಟ್ ಅಲ್ಲಿ ಅನೌನ್ಸ್ ಮಾಡಿದ್ರು. ಆದ್ರೆ ನೇಮಕಾತಿ ಪ್ರಕ್ರಿಯೆಗಳಿಗೆ ಪ್ರಾರಂಭ ಆಗಿದಾವೆ. ಕೆಲವು KEA ನಡೆಸ್ಕೊಡ್ತದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆಲವು ನಡೆಸ್ಕೊಡುತ್ತೆ, ಕೆಲವು KPSC ನಡೆಸ್ಕೊಡುತ್ತೆ. ಈಗ ನಡೆಯುವಂತ ಎಕ್ಸಾಮ್ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆಯಲ್ಲ ಅಂತ ಏನ್ ಗ್ಯಾರಂಟಿ ಸರ್? ಈಗ ಹೊರಗೆ ಬಂದಿದೆ, ಈಗ ಇದೊಂದು ಮೊನ್ನೆ 17ಕ್ಕೆ ರಿಸಲ್ಟ್ ಬಿಟ್ಟಿದ್ದಾರೆ, ಇದು ಹೊರಗೆ ಬಂತು ಅಂದ್ರೆ ಹುಡುಗರಲ್ಲಿ ಯಾವ ಒಂದು ನಂಬಿಕೆ ಬರುತ್ತೆ ಸರ್? ಈ ಒಂದು ಸರ್ಕಾರದ ನೇಮಕಾತಿ ಪ್ರಾಧಿಕಾರಗಳು ಅದು ಯಾವುದೇ ಇರಲಿ, KEA ಇರ್ಬೋದು, KPSC ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಅಲ್ಲಿ ಪ್ರಾಮಾಣಿಕವಾಗಿ ನೇಮಕಾತಿ ಪ್ರಕ್ರಿಯೆ ನಡಿಬೇಕು. ಪ್ರಾಮಾಣಿಕವಾಗಿ ಆಗಬೇಕಂದ್ರೆ ಏನ್ ಕ್ರಮ ಆಗಬೇಕು? ಅಲ್ಲಿ ಒಂದು ಪಾಯಿಂಟ್ ರೈಸ್ ಮಾಡಿದ್ರು, JEE ಆಗುತ್ತೆ, ಈ IBPS ಬ್ಯಾಂಕಿಂಗ್ ಗಳೆಲ್ಲ ಎಕ್ಸಾಮ್ಗಳಾಗುತ್ತೆ, ಕಂಪ್ಯೂಟರ್ ಬೇಸ್ಡ್ ಆದಂತ ಎಕ್ಸಾಮ್ಗಳಾಗುತ್ತೆ. ಈ KPSC ಆ ಮಾದರಿಯಲ್ಲಿ ಇಲ್ವಾ ಸರ್? ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕಂಪ್ಯೂಟರ್ ಬೇಸ್ಡ್ ಸಿಸ್ಟಮ್ ಅಲ್ಲಿ ಆಗಲ್ಲ ಅಂತಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರದ SSC GD ಎಕ್ಸಾಮ್ ಆಯ್ತು ಸರ್. ಉತ್ತರ ಪ್ರದೇಶ್ ಲಕ್ನೋ ಆಗಿರ್ಲಿ ಅಥವಾ ಉತ್ತರಾಖಂಡ್ ಅಲ್ಲಿ ಆಗಿರ್ಲಿ, CBT ಎಕ್ಸಾಮ್ಗಳು ಲೀಕ್ ಆಗಿದಾವೆ ಸರ್. ಅಲ್ಲಿ ರೂಮ್ ಒಳಗಡೆಗೆ ಒಂದು ಫ್ರಾಕ್ಸಿ ಸರ್ವರ್ ನ ಇಟ್ಕೊಂಡು ಎಕ್ಸಾಮ್ ಗಳನ್ನ ಕಾಪಿ ಮಾಡಿಸ್ತಾ ಇದ್ದಾರೆ. ಇವತ್ತು CBT ನಲ್ಲಿ ಕೂಡ ಪಾರದರ್ಶಕ ಸಿಸ್ಟಮ್ ಒಳಗಡೆ ರಿಫಾರ್ಮ್ ಬರ್ದೊರ್ತು ಇಲ್ಲಿ ನಡೆಯುವಂತ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ಸುಧಾರಣೆ ತರ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ನಮ್ಮ ರಾಜ್ಯದ ಹೋಲಿಕೆ ಮಾಡಿದ್ರೆ KPSC ಏನು 2011ರಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿತ್ತು ಒಂದು A ಮತ್ತೆ B ಗ್ರೂಪ್ ನೇಮಕಾತಿನಲ್ಲಿ. ಅವಾಗ KS ಅವಾಗ PC ಹೋಟಾ ಸಮಿತಿನ ಇದೇ ಸರ್ಕಾರ ರಚನೆ ಮಾಡಿತ್ತು ಸರ್. ಅವಾಗ 11ರಲ್ಲಿ ಇದ್ದಂತ ಮೋಸ್ಟ್ಲಿ ಅದು ಯಡಿಯೂರಪ್ಪ ಗೌರ್ಮೆಂಟ್ ಮುಗಿದ ಮೇಲೆ ಕೊನೆಗೆ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ 13 ಬಂದಿತ್ತು. ಅವಾಗ ಒಂದು ಸಮಿತಿ ನೇಮಕ ಮಾಡಿ ಅವರು ಸಾಕಷ್ಟು ವೈಜ್ಞಾನಿಕ ರೆಕಮೆಂಡೇಶನ್ ಗಳನ್ನ ಕೊಟ್ಟಿದ್ದಾರೆ ಸರ್. ಪ್ರಾರಂಭ ಆಗೋದ್ರಿಂದ ಸರ್ ನಮ್ಮ KPSC ಒಳಗಡೆಗೆ ಮೆಂಬರ್ಗಳ ಆಯ್ಕೆಯಿಂದಾನೇ ಭ್ರಷ್ಟಾಚಾರ ಸ್ಟಾರ್ಟ್ ಆಗುತ್ತೆ ಸರ್. ಒಂದು ಪ್ಯಾಕೇಜ್ಗಳು ಕೊಟ್ಬಿಟ್ಟು ಮೆಂಬರ್ಗಳ ಆಯ್ಕೆ ಆಗುತ್ತೆ ಸರ್. ಅವರ ಪ್ರಕರಣವನ್ನು ನೋಡಿದಾಗ ಅವರು ಅಧ್ಯಕ್ಷರಾಗೋದಕ್ಕೆ ಅರ್ಹತೆ ಇಲ್ಲದೆ ಇದ್ದಾಗ ಅವರನ್ನ ಅಧ್ಯಕ್ಷರು ಮಾಡ್ತಾರೆ ಸರ್. ಅಲ್ಲಿ ವ್ಯವಹಾರಗಳು ನಡೀತಾ ಇದಾವೆ ಸರ್, ಅಲ್ಲಿ ಸ್ಟಾಪ್ ಆಗ್ಬೇಕು. ಮತ್ತೆ KPSC ಸಿಬ್ಬಂದಿಗಳನ್ನ ರೆಗ್ಯುಲರ್ ಆಗಿ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿದೆ. ಎಲ್ಲಿ ಮಾಡಿದಾವ್ ಸರ್ಕಾರಗಳು? ಮಾಡಿಲ್ಲ. PC ಹೋಟಾ ಸಮಿತಿ ರೆಕಮೆಂಡೇಶನ್ 2013ರಲ್ಲಿ ಬಂತು ಸರ್. ಅವ್ರ ವರದಿನ ಬಹಳ ಹಲವಾರು ವೈಜ್ಞಾನಿಕ ಅಂಶಗಳನ್ನ ಹಾಕಿ ರಿಫಾರ್ಮ್ಗೆ ಕೊಟ್ರು ಸರ್. ಆದ್ರೆ ಅವಾಗ ಕಾಂಗ್ರೆಸ್ ಇತ್ತು, ಆನಂತರ JDS ಬಂತು, ಆಮೇಲೆ BJP ಬಂತು, ಈಗ ಮತ್ತೆ
ಮತ್ತೆ ಕಾಂಗ್ರೆಸ್ ಬಂದಿದೆ, ಎಲ್ಲಾ ಪಕ್ಷಗಳು ಅಧಿಕಾರ ಅನುಭವಿಸಿದಾವೆ. ಆದ್ರೆ ಯಾರಾದ್ರೂ ಆ ವರದಿನ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಿದಾರ ಸರ್? ಪ್ರಕಾರ ಈ ಸಂದರ್ಶನದಲ್ಲೇ ಇದೆಲ್ಲ ಕೈ ಕುದುರುತ್ತೆ ಅಂತ ಹೇಳ್ತಾರೆ, ಹೌದಾ? ಸಂದರ್ಶನದಲ್ಲೇ ಆಗ್ಬಿಡುತ್ತಾ ಇದೆ? ಬರೀ ಸಂದರ್ಶನ ಅಲ್ಲ ಸರ್, ಇವಾಗ ಲಾಸ್ಟ್ JEE ಎಕ್ಸಾಮ್ ಆಯ್ತು, ರಿಸಲ್ಟ್ ಬಂತು, ಪೇಪರ್ಗಳು ಟ್ಯಾಂಪರಿಂಗ್ ಆಗಿದ್ದಾವೆ, OMR ಶೀಟ್ಗಳು ಟ್ಯಾಂಪರಿಂಗ್ ಆಗಿದ್ದಾವೆ. ನೀವು ಬರೀ ಸಂದರ್ಶನ ಹೇಳಿದ್ರೆ ಅದ್ ಹೆಂಗಾಗುತ್ತೆ? OMR ಶೀಟ್ಗಳಲ್ಲೇ ಟ್ಯಾಂಪರಿಂಗ್ ಮಾಡ್ಬಿಟ್ಟು ಆ ವ್ಯವಸ್ಥೆ ನಾವೇನೋ ಪಾರದರ್ಶಕವಾಗಿ ತಂದಾಗಲೂ ಕೂಡ ಸಂದರ್ಶನದಲ್ಲಿ ಬರುವಾಗ ಸಂದರ್ಶಕರಿಗೆ ಅಥವಾ ಅಭ್ಯರ್ಥಿಗಳು ಏನಿರ್ತಾರೆ ಅವ್ರಿಗೆಲ್ಲ ಶರ್ಟ್ ಮುಖಾಂತರ ಅವ್ರಿಗೆಲ್ಲ ಇದಾಗುತ್ತೆ, ಕಮ್ಯುನಿಕೇಶನ್ ಆಗುತ್ತೆ. ನೀ ಕಲರ್ ಶರ್ಟ್ ಹಾಕೊಂಡ್ಬರ್ಬೇಕು, ನಾವು ನಿಮ್ಮನ್ನ ಗುರುತು ಆಗುತ್ತಾ ಈ ರೀತಿಯಾಗಿ? ಏನೇನಾಗುತ್ತೋ ಗೊತ್ತಿಲ್ಲ ಸರ್, ಬಟ್ ಅವ್ಯವಹಾರ ಅಂತೂ ಬಹಳ ಸಾಧ್ಯತೆ ಇರುತ್ತೆ ಸರ್. ಯಾಕಂದ್ರೆ ಅದೆಲ್ಲ ಹೇಮಂತ್ ಕುಮಾರ್ ನೀವೇನೋ ಹೇಳ್ತಾ ಇದ್ರಿ, ಅವರು ಪಾಯಿಂಟ್ ರೈಸ್ ಮಾಡಿದ್ರು ಸರ್. ಇವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳಿದರು, ಒಂದು ಟೆಕ್ನಿಕಲ್ ಆಗಿ ನಾವು ತತ್ಕ್ಷಣಕ್ಕೆ ರಿಸಲ್ಟ್ ಕೊಟ್ಟರೆ ಅಲ್ಲಿ ಬದಲಾವಣೆ, ಮಾರ್ಪಾಡು, ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾರು ಪ್ರತಿಭಾವಂತ ವಿದ್ಯಾರ್ಥಿ ಇರ್ತಾನೆ ಅವನು ಪಾಸ್ ಆಗ್ತಾನೆ. ಆದರೆ ಇವರೇ ಹೇಳಿದ್ದಕ್ಕೆ ನೋಡಿದ್ರೆ ಅದೆಲ್ಲ ಟೈಮ್ ತೊಗೊಂಡ್ರೆ ಮಾರ್ಪಾಡು, ಅವ್ರು ಯಾರು ಹಣ ಕೊಡ್ತಾನೆ ಅವನು ಟಾಪಲ್ಲಿ ಮಾರ್ಕ್ಸ್ ಕೊಡೋದು, ತಿದ್ದುಪಡಿ ಮಾಡೋದು, ಯಾರಿಗೆ ಪಾಸ್ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ. ಅದು ಅವ್ರು ಹೇಳಿದ್ದಾರೆ, ಅದು ಸರಿ. ಮತ್ತು ಇನ್ನೊಂದಂದರೆ ಎಷ್ಟೇ ನೀವು ಟೆಕ್ನಾಲಜಿ ತಂದ್ರೂ ಆ ಟೆಕ್ನಾಲಜಿನೇ ಮೋಸ ಮಾಡ್ತಾರೆ. ಒಂದು ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನೀವು ಎಷ್ಟೇ ಬಲವಾದ ಕಾನೂನನ್ನು ಜಾರಿಗೆ ತಂದ್ರೂ ಅದನ್ನು ಜಾರಿ ಮಾಡ್ತಕ್ಕಂಥ ವ್ಯಕ್ತಿ ಭ್ರಷ್ಟನಾದರೆ ಏನು ಮಾಡೋಕ್ಕಾಗಲ್ಲ ಅಂತ. ಇದು ವ್ಯಕ್ತಿ ಸುಧಾರಣೆ ಆಗಬೇಕು. ಇಲ್ಲ ಅಂದರೆ ಅವರು ಬೇರೆ ಬೇರೆ ರೀತಿ ನಾನಾ ಮಾರ್ಗಗಳಿದೆ. ನಾವು ಟೆಕ್ನಾಲಜಿನಲ್ಲಿ ಇವತ್ತು ಪ್ರತಿಯೊಬ್ಬರ ಕೈಲೂ ವಿಡಿಯೋ ಇದೆ, ಮೊಬೈಲ್ ಇದೆಯಲ್ವಾ? ಯಾವುದಾದ್ರೂ ಒಂದು ಅಪರಾಧ ಕಮ್ಮಿಯಾಗಿದೆಯಾ? ಪ್ರತಿಯೊಬ್ಬರು ಅದನ್ನು ಕ್ಯಾಚ್ ಮಾಡ್ತಾರೆ, ಆದರೆ ಅಪರಾಧ ಕಮ್ಮಿ ಆಗಿಲ್ಲ. ಹಾಗಾಗಿ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಬಾರ್ದು. ಈಗ ಟೆಕ್ನಾಲಜಿ ಅನ್ನೋ ವಿಚಾರಕ್ಕೆ ನೀವು ಹೇಮಂತವ್ರು ನೀವು ಬಂದ್ರಿ, ಇದರ ಎರಡು ಆಸ್ಪೆಕ್ಟ್ ಅಲ್ಲಿ ಈ ಪ್ರಕರಣ ನೋಡೋಣ. ಒಂದು ಹಣ ಕೊಡುವವರು ಮತ್ತು ಹಣ ಪಡೆದುಕೊಳ್ಳುವವರು. ಈಗ ಯಾರೋ ಹಣ ಕೊಡುವವರು ಇದರ ವಿರುದ್ಧ ಧ್ವನಿ ಎತ್ತಿದ್ರು, ಅವ್ರನ್ನ ಸ್ಟಿಂಗ್ ಮಾಡಿದ್ರು, ಈ ಪ್ರಕರಣ ಹೊರಗೆ ಬಂತು. ಅವರು 70 ಲಕ್ಷ ಹಣ ಕೊಟ್ಟು ಹುದ್ದೆ ತೆಗೆದುಕೊಂಡ್ಬಿಟ್ಟಿದ್ರೆ ಅದು ಈ ಪ್ರಕರಣ ಹೆಂಗ್ ಹೊರಗೆ ಬರ್ತಿತ್ತು ಅನ್ನೋ ಬೇಸಿಕ್ ಪ್ರಶ್ನೆ ಬರುತ್ತಲ್ವಾ? ಅಲ್ಲ, ಹೆಚ್ಚು ಕಡಿಮೆ ಆ ಥರ ಬೇರೆ ಬೇರೆ ಇದರಲ್ಲಿ ನಡೀತಾ ಇದೆ, ಹಾಗಾಗಿ ಹೊರಗಡೆ ಬರಲ್ಲ. ಇದು ಯಾವುದೋ ಕೆಲವು ಪ್ರಕರಣಗಳು ಮಾತ್ರ ಹೊರಗಡೆ ಬರ್ತದೆ. ಇನ್ನು ಹೆಚ್ಚಿನ ಪ್ರಕರಣಗಳು ಕೊಡೋದು ತಗೊಳ್ಳೋದು ಮುಂದಕ್ಕೆ ಹೋಗುತ್ತೆ. ಹಾಗಾದಾಗ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ತೊಂದರೆ ಆಗುತ್ತೆ. ಮತ್ತೆ ತೊಂದರೆ ಆಗೋದಲ್ಲ, ಯಾರಿಗೆ ಅರ್ಹತೆ ಇರಲ್ಲ ಆ ವ್ಯಕ್ತಿ ಬಂದರೆ ಮತ್ತೆ ಭ್ರಷ್ಟಾಚಾರ ಮಾಡ್ತಾನೆ. ಇವಾಗ ಇದು ಒಂದು ಮೆಡಿಕಲ್ ವಿದ್ಯಾರ್ಥಿಗಾದರೆ ಅವನು ಅದಕ್ಕೆ ಅರ್ಹತೆನೇ ಇರಲ್ಲ. ಅವನು ಬಂದ್ರೆ ಏನು ಮಾಡ್ತಾನೆ ಅಂದರೆ ಅಲ್ಲಿ ಅವನು ಓದಿರೋದೇ ಇಲ್ಲ, ಏನು ಮೆಡಿಕಲ್ ಮಾಡ್ತಾನೆ? ಅಲ್ಲಿ ಭ್ರಷ್ಟಾಚಾರ ಮಾಡಬೇಕು ಅವನು. ಅಲ್ಲಿ ಯಾರೋ ವ್ಯಕ್ತಿಗೆ ಟ್ರೀಟ್ಮೆಂಟ್ ಮಾಡೋಕ್ಕಾಗ್ದಲ್ಲಿ ಅವನ್ನ ಸಾಯಿಸ್ಬೇಕಾಗತ್ತೆ ಅವನು. ಅಷ್ಟೇನೆ. ನಮ್ಮ BM ಹೆಗ್ಡೆ ಅವ್ರು ಹೇಳ್ತಾರೆ 50% ಮೆಡಿಕಲ್ ಮಾಫಿಯಾ ಅಂತ ಅವ್ರೇನು ಹೇಳ್ತಾರೆ, 50% ಅಲ್ಲಿ ಹಾಸ್ಪಿಟ್ಲಿಗೆ ಹೋದರು 50%ಗೆ ಇದು ಟೆಸ್ಟ್ಗಳು, ಆ ಟ್ರೀಟ್ಮೆಂಟ್ ಅವಶ್ಯಕತೆನೇ ಇರಲ್ಲಂತೆ. 50% ಮಾತ್ರ ಅವಶ್ಯಕತೆ ಇರುತ್ತೆ. ಆದರೆ ಅವರು ಒಬ್ಬರ ಮೆಡಿಕಲ್ಲು ಡಾಕ್ಟರೇ ಅದನ್ನು ಅವ್ರು ಹೇಳ್ತಾರೆ, ಅವರು ಸ್ಟಡಿ ರಿಪೋರ್ಟನ್ನು ಇಟ್ಕೊಂಡು ಹೇಳ್ತಾರೆ. ಹಾಗಾಗಿ ಅವ್ರು ಅಲ್ಲಿಗೆ ಬಂದರೆ ಏನು ಮಾಡ್ತಾರೆ, ಜನಗಳಿಗೆ ತೊಂದರೆ ಆಗ್ತದೆ, ವ್ಯವಸ್ಥೆನೇ ಅದಲು ಬದಲಾಗ್ತದೆ. ಇದನ್ನೆಲ್ಲರೂ ನಾವು ಅನುಭವಿಸ್ಬೇಕು. ಭವಿಷ್ಯ ನಾನು ಹೇಳೋದು, ಯಾವುದೋ ಒಬ್ಬ ಬಡ ಯುವಕ ಅಥವಾ ಬಡ ಅಭ್ಯರ್ಥಿ, ಬಡ ಇರಲಿ ಶ್ರೀಮಂತ ಇರಲಿ ಮಧ್ಯಮ ಕುಟುಂಬ, ಪ್ರತಿಭಾವಂತ, ಪ್ರತಿಯೊಬ್ಬರಿಗೂ ಒಂದು ಆಶಯ ಇರುತ್ತೆ. ನಾನು ಇವಾಗ ಒಂದು ಸರ್ಕಾರಿ ನೌಕರಿ ಮಾಡಬೇಕು, ಸರ್ಕಾರಿ ಜಾಬ್ ತೆಗೆದುಕೊಳ್ಬೇಕು ಅಂತ. ಆ ಕನಸು ಕಾಣೋದು, ಆಶಯ ಪಡೋದೇ ತಪ್ಪ ಅಂತ ನನ್ನ ಬೇಸಿಕ್ ಪ್ರಶ್ನೆ. ಇವತ್ತಿನ ಕಾಲಘಟ್ಟದಲ್ಲಿ ಅವನು ಆಸೆ ಕನಸು ಎಲ್ಲ ನುಚ್ಚುನೂರು ಮಾಡ್ತಾರೆ. ಯಾರು ಹಣ ಕೊಡ್ತಾನೆ, ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಯಾರು ಪ್ರಭಾವಿ ಇರ್ತಾನೆ, ಅವನಿಗೆ ಅವಕಾಶ ಜಾಸ್ತಿ. ಸಮಾನತೆ ಅಂತೆಲ್ಲ ಮಾತಾಡ್ತಾರೆ ಸರ್. ನಾವು ಮಾತಾಡ್ಬೋದು. ನಾನು ಒಂದು ಹೇಳ್ತೀನಿ, ಇದು ಪಬ್ಲಿಕ್ ಸೇವೆ ಅಂತ ಬರ್ತಾರೆ, ಜನಸೇವೆ ಅಂತ. ಜನಸೇವೆ ಮಾಡಿ ಯಾರಾದರೂ ಒಬ್ಬ ನಾಯಕ, ಜನಪ್ರತಿನಿಧಿ, ಅವನಲ್ಲಿರ್ತಕ್ಕಂಥ ಸಂಪತ್ತು ಖಾಲಿಯಾಗಿದೆ ಅಂತ ತೋರಿಸ್ಬಿಡ್ಲಿ ಸರ್. 1%ಇಂದ 1000%ಗೆ ಹೆಚ್ಚಾಗಿರ್ತದೆ ಹೊರತು ಖಾಲಿಯಾಗಿರಲ್ಲ. ಅವಾಗ ನಾವು ತಿಳ್ಕೊಬೇಕು ಯಾವ ರೀತಿಯ ನಾವು ಜನಸೇವೆಗೆ ಬಂದಿರ್ತೀವಿ, ಯಾವ ರೀತಿಯ ಜನಸೇವೆ ನೋಡಿ. ಶಿವಶಂಕರಪ್ಪ ಸಾವ್ಕಾರ್ ಅವರ ಪ್ರಕರಣವನ್ನೇ ತೆಗೆದುಕೊಳ್ಳಿ ನೀವು. ಅವರ ಮಗಳದ್ದು ನೇಮಕಾತಿಯಲ್ಲಿ 40,000 ರೂಪಾಯಿ ಆದಾಯ ಇದೆ ಅಂತ ತೋರಿಸ್ತಾರೆ ಅಂತ ಹೇಳಿದ್ರು KPSC ಅಧ್ಯಕ್ಷರಾಗಿ. ಅವಾಗ ಯಾವ ಟೆಕ್ನಾಲಜಿ ಏನು ಮಾಡ್ತದೆ ಸರ್? ಒಬ್ಬ ವ್ಯಕ್ತಿನೇ ಭ್ರಷ್ಟನಾದ್ರೆ ಅದರಲ್ಲಿ ಮುಖ್ಯಸ್ಥನೇ ಬೇಲಿಯೇ ಎದ್ದು ಹೊಲ ಮೇಯ್ತದೆ. ಅವಾಗ ಅದನ್ನು ತಡೆಯೋರು ಯಾರು? ಈ ರೀತಿ ಏನಾದರೂ ಬೆಳಕಿಗೆ ಬಂದಾಗ ಮಾತ್ರ ಇಂಥ ಪ್ರಕರಣ ಬೆಳಕಿಗೆ ಬರುತ್ತೆ. ದರ್ಶನ್ ಅವರ 3 ಆರೋಪಗಳನ್ನು ಇವರೆಲ್ಲ ಮಾಡಿದ್ದಾರೆ. ಮೊದಲು ಅವರು ಹೇಳ್ತಾರೆ, ಆಯ್ದ ಅಭ್ಯರ್ಥಿಗಳ ಗುಂಪನ್ನ ರೆಸಾಲ್ಟ್ ಕರ್ಕೊಂಡು ಹೋಗ್ಲಾಯ್ತು. ರೆಸಾಲ್ಟ್ನಲ್ಲಿ ಅವರಿಗೆಲ್ಲ ಪ್ರಶ್ನೆ ಪತ್ರಿಕೆ ಕೊಟ್ಟರು, ಉತ್ತರ ಪತ್ರಿಕೆಗಳನ್ನೆಲ್ಲ ಕೊಟ್ಟರು, ಅಲ್ಲಿ ಅವರು ಪರೀಕ್ಷೆ ಬರೆಸಿದ್ರು ಅಂತ ಒಂದು.
ಎರಡನೇದು ಆರೋಪ ಏನು ಮಾಡ್ತಾರೆ ಅಂತ ಹೇಳಿದ್ರೆ BVSC ಪದವಿ ಪರೀಕ್ಷೆಗಳಲ್ಲೇ ಫೇಲ್ ಆಗಿದ್ದಂತಹ ಈ ಅನೇಕ ಜನ ಅಭ್ಯರ್ಥಿಗಳು KPSC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ. UPSCಯ ಪ್ರಿಲಿಮ್ಸ್ ಪರೀಕ್ಷೆಯಲ್ಲೂ ಕೂಡ ಇವರೆಲ್ಲ ಫೇಲ್ ಆಗಿದ್ರು, ಆದ್ರೆ ಇಲ್ಲಿ ರ್ಯಾಂಕ್ ಬಂದಿದ್ದಾರೆ. ಹೆಂಗ್ ಸಾಧ್ಯ ಆಯ್ತು ಅಂತ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಅವ್ರು ಹೇಳ್ತಾ ಇರೋದು ಇಲ್ಲಿ ಪ್ರಭಾವಿಗಳ ಕೈವಾಡ ಇದೆ. ಅದು ಶಿವಶಂಕರಪ್ಪ ಸಾವ್ಕಾರ ಆಗಿರ್ಬೋದು, ಉನ್ನತ ಅಧಿಕಾರಿಗಳ ಕೈವಾಡದ ಕಾರಣಕ್ಕಾಗಿಯೇ ಇಂತಹ ಪ್ರಕರಣಗಳಾಗಿದೆ. ಒಪ್ಕೊಳ್ತೀರಾ ನೀವು ಇದನ್ನ? ಸರ್, ಇವಾಗ ಅವರು ಏನು ಅಲಿಗೇಷನ್ಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಇದೇ ರೀತಿಲಿ ಮಾಡಿರ್ತಾರೆ ಅನ್ನೋದು ನಿಜನೂ ಅನ್ನಕ್ಕಾಗಲ್ಲ, ಸುಳ್ಳು ಅನ್ನಕ್ಕಾಗಲ್ಲ. ಇದ್ರ ಬೇರೆ ರೀತಿಲೂ ಅವ್ರು ಮಾಡಿರ್ಬೋದು. ಮತ್ತೆ ಇನ್ನೊಬ್ಬ ವಿದ್ಯಾರ್ಥಿ ಅವ್ನು ಅವಾಗ ಫೇಲ್ ಆಗಿದ್ದ, ಇವಾಗ ಪಾಸ್ ಆಗಿದ್ದ, ಅದು ಅವ್ನ ಪೂರ್ತಿ ಬಯೋಡೇಟಾ ಅವ್ನ ಹಿಸ್ಟ್ರಿ ತೆಗೆದು ನಾವು ಚೆಕ್ ಮಾಡಬೇಕಾಗುತ್ತೆ. ನೀವು ಯಾರು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಥವಾ ಯಾರು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅವರ ಆರೋಪಗಳು ಇವೆಲ್ಲವೂ ಕೂಡ ಗೊತ್ತಾಯ್ತು ಸರ್. ಇವಾಗ ಅದಕ್ಕೆ ನಾವೇನ್ ಮಾಡ್ಬೋದು, ಇವಾಗ ಯಾರ್ಯಾರು 400 ಜನ ಪಾಸ್ ಆಗಿದ್ದಾರೆ ಅವ್ರಿಗೆ ಇನ್ನೊಂದು ಇಮಿಡಿಯೇಟ್ ಆಗಿ ವೈವಾ ಕಂಡಕ್ಟ್ ಮಾಡೋದು ಅಥವಾ ಇನ್ನೊಂದು ಸ್ಲಿಪ್ ಟೆಸ್ಟ್ ಕಂಡಕ್ಟ್ ಮಾಡೋದು ನಾವು ಮಾಡಿದಾಗ ಇಮಿಡಿಯೇಟ್ ಆಗಿ ಅವ್ರ ನಾಲೆಜ್ ಏನು, ಅವ್ರ ಹತ್ರ ಎಷ್ಟು ಸ್ಕಿಲ್ ಇದೆ, ಎಷ್ಟು ಕೆಪಾಸಿಟಿ ಇದೆ ಅನ್ನೋದು ನಮಗೆ ಅಲ್ಲೇ ಗೊತ್ತಾಗುತ್ತೆ ಸರ್. ಓಕೆ, ಇದಕ್ಕೆ ಪೂರಕವಾಗಿ ಅವಾಗಲೇ ಇವರು ಒಂದು ಭವಾನಿ ಶಂಕರ್ ಅವರು ಹೇಳಿದರು, KS ನ ಒಂದೇ ಕ್ಲಾಸಿನ 13 ಜನ ಅಭ್ಯರ್ಥಿಗಳು ಆಯ್ಕೆ ಆಗಿದ್ರು, ಅವ್ರದ್ದು ಇಂಟರ್ವ್ಯೂ ಲೆವೆಲ್ಗೆಲ್ಲ ಬಂದ್ಬಿಟ್ಟಿದೆ ಅಂತ ನೀವಿವತ್ತು ಆರೋಪ ಮಾಡ್ತಾ ಇದ್ರಿ, ಕಂಪ್ಲೇಂಟ್ ಕೊಟ್ಟಿದೆ, ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ ನಿಮಗೆ? ಈಗಾಗಲೇ ಅವರು ಪ್ರತಿಭಟನೆ ಮಾಡಿದ್ರು, ಹೋರಾಟ ಆಯ್ತು, ಎಲ್ಲವೂ ಕೂಡ ಆಯ್ತು. ಅದಾದ ನಂತರವೂ ಇಂಟರ್ವ್ಯೂ ಬಂದಿದ್ದಾರೆ, ಲಿಸ್ಟ್ ಬಂದಿದೆ ಅವರದ್ದು. ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇರೋದು, ನಾವು ಹೋರಾಟ ಮಾಡ್ತೀವಿ, ಇನ್ವೆಸ್ಟಿಗೇಷನ್ ಆಗಲಿ, ಹೆಂಗಾಗಿದೆ ಅಂತೆಲ್ಲ ನೋಡೋಣ ಅಂತ ಹೇಳ್ತಾ ಇದ್ರಲ್ವಾ? ಅವರು ಹೋರಾಟ ಮಾಡಿದ್ರು, ಇನ್ವೆಸ್ಟಿಗೇಷನ್ ಆಗಲಿ ಅಂತ ಆಗ್ರಹ ಮಾಡಿದ್ರು, ಆದ್ರೂ ಕೂಡ ಅಂತಿಮವಾದ ತಾರ್ಕಿಕ ಪರಿಹಾರ ಸಿಕ್ಕಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಸೊ ಇದಕ್ಕೆ ಏನ್ ಮಾಡ್ಬೋದು ಅಂದ್ರೆ, ಈಗ ಒಂದು ಗಿಡ ಅದ್ರಲ್ಲಿ ಎಲೆ ಹಾಳಾಗಿದೆ ಅಂತ ಹೇಳಿ ನಾವು ಅಲ್ಲಿ ಕಿತ್ತು ಆರ್ಟಿಫಿಷಿಯಲ್ ಎಲೆ ಜೋಡಿಸ್ಬೋದು. ಬಟ್ ಅದ್ರದ್ದು ರೂಟ್ಸೇ ಸರಿ ಇಲ್ಲ ಅಂದ್ರೆ ನಾವು ಎಷ್ಟು ಎಲೆ ಕಿತ್ತು ಜೋಡಿಸಿದ್ರು ವೇಸ್ಟೇ ಸರ್. ಬಡ ಜನರಿಗೆ ಅನ್ಯಾಯ ಆಗುತ್ತಲ್ಲ ಸರ್. ಈಗ ನೀವು ವೆಟರ್ನರಿ ಫೈನಲ್ ಓದ್ತಾ ಇದ್ದೀರಿ, ನಾಳೆ ಒಂದು ರಿಕ್ರೂಟ್ಮೆಂಟ್ ಬರುತ್ತೆ, ನೀವು ಆಕಾಂಕ್ಷಿಯಾಗಿರ್ತೀರಿ, ನಿಮಗೂ ಹಿಂಗೆ ಅನ್ಯಾಯ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ ಸರ್. ನೀವು ನೋಡಿರ್ಬೋದು, ಕಳೆದ 15 ವರ್ಷದಿಂದ ನಮ್ಮ ದೇಶದಲ್ಲಿ ಬ್ರೈನ್ ಡ್ರೈನ್ ಅಂದ್ರೆ ಈ ದೇಶ ಬಿಟ್ಟು ಹೊರ ದೇಶಕ್ಕೆ ಹೋಗೋ ಜನ 30% ಜಾಸ್ತಿ ಆಗಿದೆ ಅಷ್ಟೇ ಸರ್. ಅವ್ರು ಒಂದಿನ ಈ ದೇಶದ ಮೇಲೆ ನಂಬಿಕೆ ಕಳ್ಕೊತಾರೆ, ಈ ಸರ್ಕಾರದ ಮೇಲೆ ನಂಬಿಕೆ ಕಳ್ಕೊತಾರೆ, ಈ ದೇಶ ಬಿಟ್ಟು ಇನ್ನೊಂದು ದೇಶ ಹೋಗ್ತಾರೆ, ಆ ದೇಶನ ಅಭಿವೃದ್ಧಿ ಮಾಡ್ತಾರೆ, ಅಷ್ಟೇ ಸರ್ ಆಗುತ್ತೆ. ಅಂದ್ರೆ ಪ್ರತಿಭಾ ಪಲಾಯನ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಈ ಸುಧಾರಣೆ ಮಾಡ್ಬೇಕಂದ್ರೆ ಏನು ಕ್ರಮ ಆಗ್ಬೇಕು ಸರ್ ಇದರಲ್ಲಿ? ಸರ್, ಒಂದಂತಂದರೆ ಇವತ್ತು ಫಂಡಮೆಂಟಲ್ ಈ ಒಂದು ಪ್ರಶ್ನೆ, ಬೇಸಿಕ್ ಪ್ರಶ್ನೆ ಬರುತ್ತೆ ಸರ್. ಇಷ್ಟೆಲ್ಲ ಹಗರಣಗಳು ನಡೀತಾ ಇದೆಯಲ್ಲ, ಇವಾಗ ನಾವು ಕೇಂದ್ರ ಸರ್ಕಾರದಲ್ಲೇ ಅಕೌಂಟಬಿಲಿಟಿ ಕೇಳಿದ್ವಿ ಸರ್, ಇಲ್ಲಿ ರಾಜ್ಯದಲ್ಲೂ ನಾವು ಕೇಳ್ತೀವಿ ಸರ್, ಇದರ ಅಕೌಂಟಬಿಲಿಟಿ ಯಾರು ಹೊತ್ಕೊಳ್ತೀರಾ? KPSC ಈಗ ಅಕ್ರಮ ನಡೆದಿದೆ. ಈಗ ಒಂದು ಪಶು ವೈದ್ಯಾಧಿಕಾರಿಗಳ ನೇಮಕಾತಿನಲ್ಲಿ ಅಕ್ರಮ ನಡೆದಿದೆ. ಹಿಂದೆ ಅವ್ರ ಮಗಳ ಒಂದು ಇದಕ್ಕೆ ನೇಮಕಾತಿಗೆ ಸಂಬಂಧಪಟ್ಟಂತೆ KPSC ಚೇರ್ಮನ್ ಅವ್ರದ್ದು ನಡೀತು. ಅಕೌಂಟಬಿಲಿಟಿ ಯಾರನ್ನ ಮಾಡ್ತೀರಾ? ಈಗ ನಾವು ಇಲ್ಲಿ ಕೂಡ ಅಕೌಂಟಬಿಲಿಟಿನ ಕೇಳ್ತೀವಿ ಸರ್. ಸಚಿವರು ಯಾರು ಅಕೌಂಟಬಿಲಿಟಿ ಆಗಲ್ವಾ ಈ ಪ್ರಕರಣ? ಖಂಡಿತ ಆಗ್ತಾರೆ ಸರ್. ಇದೊಂದು ಉನ್ನತ ಶಿಕ್ಷಣ ಇಲಾಖೆ ಒಳಗಡೆಗೆ ಇವತ್ತು KEA ಬರುತ್ತೆ. ಅದೇ ರೀತಿ KPSC ಒಂದು ಸಂವಿಧಾನಾತ್ಮಕ ಸಂಸ್ಥೆ, ಅದು ಸಪರೇಟ್ ಬಾಡಿ ಸರ್. ಆದ್ರೆ ಸರ್ಕಾರದ ಕೆಳಗಡೆನೆ ಇರುವಂತ ಬಾಡಿ ಅಲ್ಲ ಸರ್, ಒಂದು ಸ್ಟೇಟ್ ಗೌರ್ಮೆಂಟ್ ಕೆಳಗಡೆಗೆ ಇರುವಂತ ಬಾಡಿ. ಸರ್ಕಾರ ಇದ್ರ ಜವಾಬ್ದಾರಿ ತಗೋಬೇಕು ಸರ್. ಮತ್ತೊಂದು, ಇಲ್ಲಿ ತನಕ ಇಷ್ಟೆಲ್ಲ ಹಗರಣಗಳಾಗಿದೆಯಲ್ಲ, ಯಾವ್ದಾದ್ರೂ ಹಗರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿರೋದು ಇದೆಯಾ ಸರ್? ಇವತ್ತು ಯಾರಿಗೂ ಕೂಡ ಪನಿಷ್ಮೆಂಟ್ ಆಗಿಲ್ಲ ಸರ್. 1998 ಅಲ್ಲಿ ನಡೆದಂತ ಒಂದು ಹಗರಣದಲ್ಲೂ ಕೂಡ 2 ದಶಕಗಳ ಕಡ ಅದು ವಿಚಾರಣೆ ನಡೀತು. ಆದ್ರೆ ಫೈನಲಿ KPSC ಚೇರ್ಮನ್, ಆವಾಗಿನ ಚೇರ್ಮನ್ ಅವ್ರನ್ನ ಅಕ್ವಿಟಲ್ ಆಗಿ ಹೊರಗೆ ಕಳಿಸಿದ್ರು ಸರ್. ಸೊ ಯಾರೊಬ್ಬರಿಗೂ ಪನಿಷ್ಮೆಂಟ್ ಆಗಿಲ್ಲ. ಅಲ್ಲಿ ಪಾರದರ್ಶಕವಾಗಿ ಸಮಗ್ರವಾದಂತ ತನಿಖೆ ಆಗಬೇಕು. ಅಲ್ಲಿ ಯಾವುದೇ ಇನ್ಫ್ಲುಯೆನ್ಸ್ ಮತ್ತೊಂದು ವರ್ಕ್ ಮಾಡಬಾರ್ದು. ಆ ರೀತಿನಲ್ಲಿ ಸರ್ಕಾರ ಕ್ರಮ ತಗೋಬೇಕು. ಮತ್ತೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಗಳಾಗಬೇಕು ಸರ್. ಅದು ಆಗ್ತಾ ಇಲ್ಲ. ಈಗ ನಾವು ಚರ್ಚೆ ಮಾಡ್ತೀವಿ ಸರ್, ಒಂದು 6 ತಿಂಗಳಾದ್ಮೇಲೆ ನಾವುಗಳು ಇವನ್ನ ಮರಿತೀವಿ. ಆದರೆ ಹಂಗಾಗ್ಬಾರ್ದು. ನಾನು ರಾಜ್ಯದ ಯುವ ಜನರಲ್ಲಿ, ವಿದ್ಯಾರ್ಥಿ ಯುವ ಜನರಲ್ಲಿ, ಅದರಲ್ಲೂ ಮುಖ್ಯವಾಗಿ ಜಾಬ್ ಆಸ್ಪಿರೆಂಟ್ಸಿಗೆ ನಾನೇನು ಕೇಳ್ಕೊಳ್ತೀನಿ ಅಂತಂದ್ರೆ, ಇಂಥ ಘಟನೆಗಳಾದಾಗಲೆಲ್ಲ ನಾವು ಬೀದಿಗೆ ಇಳಿಬೇಕು, ಹೋರಾಟಗಳು ಕಟ್ಟಬೇಕು. ಪ್ರಶ್ನೆ ಇರೋದು 400 ಹುದ್ದೆಗಳ ನೇಮಕಾತಿಗೆ 60% ಸೇಲ್ ಆಗಿದೆ, 70 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಬಂದಿದೆ. ಈಗ ಇತ್ತೀಚೆಗೆ DK ಶಿವಕುಮಾರ್ ಅವರು ಹೇಳಿದ್ರು, ಮುಂದಿನ 6-7 ತಿಂಗಳಲ್ಲಿ 72,000 ಹುದ್ದೆಗಳನ್ನು ನೇಮಕಾತಿ ಮಾಡ್ತೀವಿ. ಅದು ಪೊಲೀಸ್ ಆಗಿರ್ಬೋದು, ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, SDA FDA ಆಗಿರ್ಬೋದು, ದೈಹಿಕ ಶಿಕ್ಷಕರಾಗಿರ್ಬೋದು, ಇತ್ಯಾದಿ ಇತ್ಯಾದಿ. ಆ 72,000 ಪೋಸ್ಟಿನ ಕಥೆ ಏನಾಗುತ್ತೆ ಅನ್ನೋದು ನನ್ನ ಬೇಸಿಕ್ ಪ್ರಶ್ನೆ ಇರೋದು. ಅದರಲ್ಲಿ ಎಷ್ಟು ಕೋಟಿ, ಎಷ್ಟು 100 ಕೋಟಿ ವ್ಯವಹಾರ ನಡೀತದ ಗೊತ್ತಿಲ್ಲ ಸರ್. ಅಲ್ಲಿ ನಾವು ಸ್ಟೂಡೆಂಟ್ಸ್ಗಳು ವಿಜಿಲೆಂಟ್ ಆಗಿರ್ಬೇಕು ಸರ್. ಇನ್ನೊಂದು, ನಾನು ವಿದ್ಯಾರ್ಥಿ ಸಮುದಾಯದಲ್ಲಿ ಜಾಬ್ ಆಸ್ಪಿರೆಂಟ್ಸ್ಗಳು ಕೇಳ್ಕೊಳ್ಳೋದೇನಂತಂದ್ರೆ ಸರ್, ನಾವು ಕೂಡ ನೈತಿಕವಾಗಿರೋಣ. ಭಾಳ ಇವತ್ತು ನೈತಿಕತೆಯ ಕೊರತೆಯಿಂದ ಇಂಥ ಘಟನೆಗಳು ನಡೀತಾ ಇದೆ ಸರ್. ಇವತ್ತು ನನಗಾಗಿಲ್ಲ ಅಂದ್ರೂ ಪರವಾಗಿಲ್ಲ,
ಆದರೆ ನನಗಿಂತ ಯಾರು ಉತ್ತಮವಾಗಿ ಸ್ಟಡಿ ಮಾಡ್ತಾ ಇದ್ದಾರೆ ಅಥವಾ ಉತ್ತಮ ಮೆರಿಟ್ ಇದ್ದಾರೆ ಅಂಥವ್ರು ಆಯ್ಕೆ ಆಗಬೇಕನ್ನುವಂಥ ಮನಸ್ಥಿತಿಯನ್ನು ನಾವುಗಳು ಬೆಳೆಸ್ಕೊಂಡು ನಾವು ವ್ಯವಸ್ಥೆ ವಿರುದ್ಧ ಫೈಟ್ ಮಾಡೋಣ ನ್ಯಾಯಕ್ಕೋಸ್ಕರ ಅಂತ ನಾನು ಆಸ್ಪಿರೆಂಟ್ಗಳಲ್ಲಿ ಒಂದು ಅಪೀಲ್ ಮಾಡ್ಕೊಳ್ತೀನಿ. ಈ KPSC ಅನ್ನುವಂತ ಈ ಸ್ವತಂತ್ರ ಸಂಸ್ಥೆ ಏನಿದೆ ಇದನ್ನೇ ಸಂಪೂರ್ಣವಾಗಿ ಒಂದ್ಸರಿ ಫಿಲ್ಟರ್ ಮಾಡಬೇಕು ಅನ್ನುವಂತ ದೊಡ್ಡ ಮಟ್ಟದ ಆಕ್ಷೇಪಣೆಗಳು ಮಾತುಗಳು ಕೇಳಿ ಬರ್ತಾ ಇದೆ. ಮಾಡ್ಬೇಕು ಅದನ್ನ ಖಂಡಿತ ಮಾಡ್ಬೇಕು ಸರ್. ಇದು ಈ ಸಂಸ್ಥೆ ಕಿತ್ತಾಕ್ಬಿಟ್ಟು ಇನ್ನೊಂದು ಸಂಸ್ಥೆ ಬಂದ್ಬಿಟ್ರೆ ಈ ವ್ಯವಸ್ಥೆ ಒಳಗೆ ಸುಧಾರಣೆ ಬರುತ್ತೆ ಅಂತಲ್ಲ ಸರ್. ಇರೋ ವ್ಯವಸ್ಥೆನಲ್ಲೇ ಆಮೂಲಾಗ್ರವಾದಂತ ಬದಲಾವಣೆ ತರಬೇಕು. ಅದಕ್ಕೆ ಆಲ್ರೆಡಿ ಒಂದು ವರದಿ ಇತ್ತು ಸರ್, PC ಹೋಟಾ ಸಮಿತಿ. ನಾನು ಯಾಕೆ ಅದನ್ನ ಪದೇ ಪದೇ ರೆಫರ್ ಮಾಡ್ತೀನಿ ಅಂದ್ರೆ ಅವ್ರು ದೇ ಹ್ಯಾವ್ ಗಿವನ್ ವೆರಿ ಗುಡ್ ರೆಕಮೆಂಡೇಶನ್ಸ್. ಅದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್ಕಾರಗಳಿಗೆ? ಯಾಕೆ ಇಚ್ಛಾಶಕ್ತಿ ಇಲ್ಲ? ಇವಾಗ ನಾವು ಕಳೆದ ಒಂದು 4-5 ತಿಂಗಳ ಹಿಂದೆ ಹೋರಾಟ ಮಾಡಿದಾಗ ಸರ್ಕಾರ ಇನ್ನೊಂದು 10-15 ಜನರು ಒಂದು ಹಾಲಿ ಸಚಿವರುಗಳ ಮತ್ತೆ ಒಂದು MLAಗಳ ಒಂದು ಹೊಸ ಸಮಿತಿ ಮಾಡ್ತು, KPSC ಸುಧಾರಣೆಗೆ ಒಂದು ರೆಕಮೆಂಡೇಶನ್ಸ್ ಕೊಡಿ ಅಂತ. ಹಳೇದು ಆಲ್ರೆಡಿ ಇದೆಯಲ್ವಾ ಸರ್ ಒಂದು ವೈಜ್ಞಾನಿಕವಾದಂತ ವರದಿ. ಅದನ್ನ ಯಾಕೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರ್ಕಾರಗಳು? ಅದನ್ನ ಇಂಪ್ಲಿಮೆಂಟ್ ಮಾಡಿದಾಗ ಅಷ್ಟರ ಮಟ್ಟಿಗೆ ಒಂದು ಪಾರದರ್ಶಕತೆ ತರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾಯಿಂಟ್ ಇತ್ತು ಸರ್, ಎಕ್ಸಾಮ್ ನೋಟಿಫಿಕೇಶನ್ ಇಂದ ಆರ್ಡರ್ ಕಾಪಿ ಬರೋ ತನಕ ಗ್ಯಾಪ್ ಬಹಳ ಜಾಸ್ತಿ ಇದೆ ಸರ್. ಆ ಸಂದರ್ಭದಲ್ಲಿ ಅವ್ಯವಹಾರ ಆಗ್ಲಿಕ್ಕೆ ಹೆಚ್ಚು ಸ್ಕೋಪ್ ಇರುತ್ತೆ. ಅದನ್ನ ಒಂದು ಮಿನಿಮಮ್ ಟೈಮ್ ಬೌಂಡ್ ಒಳಗೆ ಮಾಡಬೇಕು. ಎಕ್ಸಾಂಪಲ್ ಕೊಟ್ಟರೆ UPSC ಗ್ಯಾಪ್ ಜಾಸ್ತಿನೇ ಇರುತ್ತೆ ಸರ್. ಈಗ UPSC ರಿಕ್ರೂಟ್ಮೆಂಟ್ 1 year ಎಲ್ಲ ಆಗ್ಬಿಡುತ್ತೆ ಸರ್. ಮೇನ್ಸ್ ಆಗ್ಬೇಕು, ಇಂಟರ್ವ್ಯೂ ಆಗ್ಬೇಕು, ಅರ್ಹತಾ ಪಟ್ಟಿ ಹೊರಗಡೆ 1 year ಆಗ್ಬಿಡುತ್ತೆ UPSC. 1 year ಸರ್. ಇಲ್ಲಿ ಆಲ್ಮೋಸ್ಟ್ 7-8 ವರ್ಷಗಳು ಎಷ್ಟೋ ರಿಕ್ರೂಟ್ಮೆಂಟ್ ಗಳು ಹೆಲ್ಡ್ ಆಗಿದಾವೆ KPSC ಒಳಗಡೆ. ನಾನು ಹಂಗಂತೇಳಿ UPSC ನಾನು ಅಪಾಯಿಂಟ್ ಮಾಡ್ತಾ ಇಲ್ಲ ಸರ್. ಅಲ್ಲೂ ಕೂಡ ಒಂದು ಮಹಾರಾಷ್ಟ್ರದ ಒಂದು ಪ್ರಕರಣ ಹೊರಗೆ ಬಂದಿದ್ದು ನೀವು ನೋಡ್ತೀರಿ. ಫೇಕ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಕೊನೆಗೆ ಫೈನಲಿ ಅವ್ರದ್ದು ಒಂದು ಸಿಕ್ಕಾಕೊಂಡ್ರು ಸರ್. ಸೊ ಅಲ್ಲಿ ಒಂದು ಇದು ಒನ್ ಆಫ್ ದ ರೀಸನ್. ಎಷ್ಟು ಪ್ರೊಲಾಂಗ್ ಆಗುತ್ತೋ ಅಷ್ಟು ಅಲ್ಲಿ ಒಂದು ಕರಪ್ಷನ್ ಆಗಲಿಕ್ಕೆ ಅವಕಾಶ ಜಾಸ್ತಿ. ಹೇಮಂತ್ ಕುಮಾರ್ ಅವರೇ, ಸುಧಾರಣೆ ಆಗಬೇಕು, ಏನಾಗಬೇಕು ಸರ್? ಇದು ನಾವು ಯಾವುದಾದ್ರು ಆರೋಗ್ಯದ ವಿಷಯದ ಬಗ್ಗೆ ಅರಿವು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು ಅಂತೀವಿ. 40 ವರ್ಷದ ಹಿಂದೆ ಮಾಸ್ಟರ್ ಹಿರಣ್ಯ ಅಂತ ಈ ಲಂಚಾವತಾರ ಅನ್ನೋದು ಒಂದು ನಾಟಕಗಳ ಮುಖಾಂತರ ಅವರು ಅರಿವು ಮೂಡಿಸಿದ್ರು. ಆಮೇಲೆ ಇತ್ತೀಚೆಗೆ ಅವ್ರು ಸಾಯೋದಕ್ಕಿಂತ ಮುಂಚೆ ಒಂದು ಪತ್ರಕರ್ತರು ಕೇಳಿದ್ರು, ಸರ್ ನೀವು ಅಷ್ಟೊಂದು ಅವೇರ್ನೆಸ್ ಮಾಡಿದ್ರಿ, ಭ್ರಷ್ಟಾಚಾರ ನಿಲ್ತಾ ಅಂತ. ನಿಲ್ತು ಸರ್ ಅಂದ್ರು ಅವ್ರು. ಹಿಂಗೆ ಸರ್ ಅಂದ್ರೆ ಗಟ್ಟಿಯಾಗಿ ನಿಂತಿದೆ, ಯಾರು ಅಳ್ಳಾಡ್ಸಕ್ಕಾಗಲ್ಲ. ನೋಡಿ ಸರ್, ಇದು ನಮ್ಮ ವ್ಯವಸ್ಥೆ ಅಂದ್ರೆ ಅಷ್ಟು ಮಟ್ಟಕ್ಕೆ ಇವತ್ತು ತಂದು ನಿಲ್ಲಿಸಿದ್ದಾರೆ. ಓಕೆ, ಅದಾಗಬಾರ್ದು. ಹಾಗಾಗಿ ಏನು ಮಾಡಬೇಕು ಅಂದರೆ ಸರ್, ಭ್ರಷ್ಟಾಚಾರ ಅದು ಮಾಡಿದ್ರೆ ಅವ್ರು ಖಂಡಿತ ಅವರ ಆರೋಗ್ಯಕ್ಕೂ ಒಳ್ಳೇದಾಗಲ್ಲ, ಅವರ ಮಕ್ಕಳಿಗೂ ಒಳ್ಳೇದಾಗಲ್ಲ. ನಾನು 8 ವರ್ಷ ನಾನು ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಆಗಿದ್ದೆ ಸರ್. ನಾವೇನು ಲಂಚ ಕೊಟ್ಟು ಅಲ್ಲಿಗೆ ಬಂದಿರಲಿಲ್ಲ. ಅಲ್ಲಿನೂ ₹1 ಯಾರಿಂದ ಹಣ ತಗೊಂಡಿಲ್ಲ, ಕೊಡಕ್ ಬಂದಿದ್ರು ನಾವು ಇಸ್ಕೊಂಡಿಲ್ಲ. ಆ ಥರ ಯಾರು ಇದ್ರೆ ನಾನು ಇಲ್ಲಿ ಚಾಲೆಂಜ್ ಮಾಡ್ತೇನೆ. ಓಕೆ, ಖಂಡಿತ ಆ ಥರ ಬೇಕಾದಷ್ಟು ಅಧಿಕಾರಿಗಳು. ನಾವು ಶುದ್ಧಿ ಆಗಿರೋಣ, ಇತರನ್ನು ಶುದ್ಧಿ ಮಾಡೋಣ, ಆ ಮುಖಾಂತರ ವ್ಯವಸ್ಥೆ ಸರಿಯಾಗ್ಲಿ ಅಂತ. ನಾವು ಓದಿರೋದು 4 ಜನಕ್ಕೆ ಒಳ್ಳೇದು ಮಾಡಕ್ಕೆ ಸರ್, ಭ್ರಷ್ಟಾಚಾರ ಮಾಡೋದಕ್ಕಲ್ಲ ಅಂತಂದು. ಕೊನೆ ರಿಯಾಕ್ಷನ್ ಅನೇಕ ಜನ ಹೇಳ್ತಿದ್ದಾರೆ ಮರುಪರೀಕ್ಷೆ ಆಗಬೇಕು ಅಂತ. ಆಗ್ಬೇಕಾ ದರ್ಶನ್ ಅವರು ಮರುಪರೀಕ್ಷೆ ತುಂಬಾ ಇಂಪಾರ್ಟೆಂಟು ಸರ್, ಆಗಲೇಬೇಕು. ಆದ್ರೂ ಇಲ್ಲೂ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ. ಅಟ್ಲೀಸ್ಟ್ 40% ಜನ ಏನು ಹಾನೆಸ್ಟ್ ಆಗಿ ಎಕ್ಸಾಮ್ ಬರೆದು ಕೆಲಸ ಬಿಟ್ಟು ಎಕ್ಸಾಮ್ ಬರ್ದಿದ್ದಾರಲ್ಲ ಅವ್ರಿಗೂ ಅನ್ಯಾಯ ಆಗುತ್ತೆ. ಸೊ ಅವ್ರು ಇಮಿಡಿಯೇಟ್ ಆಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಅನ್ನೋದನ್ನ ಚೆಕ್ ಮಾಡಿಸಿ ಅವ್ರನ್ನ ಡಿಸ್ಮಿಸ್ ಮಾಡಿ ಉಳಿದವ್ರಿಗೆಲ್ಲ ಒಂದು ಇಂಪಾರ್ಟೆಂಟ್ ಸ್ಲಿಪ್ ಟಿಸ್ಟ್ ತರ ಮಾಡಿ ಆಮೇಲೆ ಉಳಿದಿರೋ ಆ ಪೋಸ್ಟ್ಗಳಿಗೆ ಅವ್ರು ಎಕ್ಸಾಮ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಸರ್ಕಾರದವ್ರು ಏನು ಕ್ರಮ ತೆಗೆದುಕೊಳ್ತಾರೆ ಅಂತ. ಯಾವ ಕ್ರಮಕ್ಕೆ ಕಡಿವಾಣ ಬೀಳಬೇಕು ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ 3 ಜನರಿಗೂ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, KPSC ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪಗಳು ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಇದಕ್ಕೊಂದು ಸುಧಾರಣೆ ಆಗಬೇಕು ಅನ್ನೋದು ಎಲ್ಲರ ಬಯಕೆ. ಸರ್ಕಾರ ಏನು ಮಾಡುತ್ತೆ, ರಿಕ್ರೂಟ್ಮೆಂಟ್ಗಳು ಏನಾಗುತ್ತೆ, ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.